ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಈ ಹಿಂದೆ ಮಾರಣಾಂತಿಕ ಕಾಯಿಲೆಯ ಬಗ್ಗೆ ಅಪರೂಪಕ್ಕೆ ನಾವು ಕೇಳ್ತಾ ಇದ್ವಿ. ಎಲ್ಲೋ ಬೇರೆ ರಾಜ್ಯದಲ್ಲೋ ಅಥವಾ ಬೇರೆ ದೇಶದಲ್ಲಿ ಇಂಥ ಮಾರಣಾಂತಿಕ ಕಾಯಿಲೆ ಇದೆ ಬಿಡು ಅಂತೇಳಿ. ಆದರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಈ ಮಾರಣಾಂತಿಕ ಕಾಯಿಲೆಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಕ್ಯಾನ್ಸರ್ ಅಂತ ಬಂದಾಗ ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಇಂಥ ಕಾಯಿಲೆ ಕಂಡು ಬರ್ತಾ ಇರೋದ್ರಿಂದಾಗಿ ಸಹಜವಾಗಿ ಈಗ ಪೋಷಕರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ, ಏನು ಮಾಡಬೇಕು ಅಂತೇಳಿ. ಸೊ ಹಂಗಾಗಿ ಯಾಕೆ ಚಿಕ್ಕ ಮಕ್ಕಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕ್ಯಾನ್ಸರ್ ರೋಗ ಕಂಡು ಬರ್ತಾ ಇದೆ, ಸೊ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇರುತ್ತೆ, ಹಂತ ಹಂತವಾಗಿ ವೈದ್ಯರನ್ನು ಯಾವ ರೀತಿಯಾಗಿ ಭೇಟಿ ಮಾಡಬೇಕಾಗತ್ತೆ, ಜೊತೆಗೆ ಒಟ್ಟಾರೆಯಾಗಿ ಈ ರೋಗ ಲಕ್ಷಣಗಳು ಹೇಗಿರುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಮಕ್ಕಳಲ್ಲಿ ಕ್ಯಾನ್ಸರ್ ರಾಜ್ಯದಲ್ಲಿ ಹೆಚ್ಚಿದ ಮಹಾಮಾರಿ. ಈ ರೀತಿಯ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಸಹಜವಾಗಿ ಪೋಷಕರಲ್ಲಂತೂ ಆತಂಕ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ನಾವು ನಿಮ್ಮ ಜೊತೆಗೆ 1 ಗಂಟೆಗಳ ಕಾಲ ಇರ್ತೀವಿ. ಪರಿಹಾರ ಹೇಗೆ, ಏನು ಎತ್ತ, ರೋಗ ಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕೌನ್ಸಿಲರ್ ಆಗಿರುವಂಥ ಬಿ ಗುರುರಾಜ್ ರಾವ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ಕಾರ ಸರ್. ಇನ್ನು ಹಾಗೇನೆ NGO ಸುನಿಲ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಗುರುರಾಜ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಇತ್ತೀಚೆಗೆ ಇಲ್ಲದೆ ಇರುವಂಥ ರೋಗಗಳ ಸಂಖ್ಯೆಯನ್ನು ನಾವು ಕೇಳ್ತಾ ಇದ್ವಿ. ಯಾವುದೋ ದೇಶದಲ್ಲಿ ಹುಟ್ಟುತ್ತೆ, ಸ್ಪಾಟಲ್ಲೇ ನಮ್ಮ ದೇಶದಲ್ಲಿ ಎಂಟ್ರಿ ಕೊಟ್ಬಿಡುತ್ತೆ. ಸೊ ಸಹಜವಾಗಿ ಈ ರೀತಿಯ ಆತಂಕಗಳು ಅಂದರೆ ಇತ್ತೀಚಿನ ದಿನಮಾನಗಳು ಕಳೆದ 2-3 ವರ್ಷಗಳಿಂದ ಪದೇ ಪದೇ ವಿಪರೀತವಾಗಿ ರೋಗಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ರೋಗದಿಂದ ತುತ್ತಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಏನು ಕಾರಣ ಇರ್ಬೋದು ಅಂತೇಳಿ ಸರ್? ಕಾರಣ ಕ್ಯಾನ್ಸರಿಗೆ ಸೀಮಿತವಾಗಿ ಕಾರಣಗಳು ಅನೇಕವಿದೆ ಸರ್. ಮುಖ್ಯವಾಗಿ ಜೆನೆಟಿಕ್ ಮ್ಯೂಟೇಷನ್ ಅಂತಕ್ಕಂಥದ್ದು ವೆರಿ ಕಾಮನ್ ಇಶ್ಯೂ. ಎರಡನೇದು ರೇಡಿಯೇಷನ್ ಎಕ್ಸ್ಪೋಷರು, ಆಮೇಲೆ ಫ್ಯಾಮಿಲಿ ರಿಲೇಟೆಡ್, ಹೆರಿಟರಿ ರಿಲೇಟೆಡ್ ಇಶ್ಯೂಸು ಸೀಮಿತವಾಗಿ ಭಾಳಷ್ಟು ರೀತಿಯ ಕ್ಯಾನ್ಸರಿಗೆ ಕಾರಣಗಳಿದ್ದಾವೆ. ಇದರ ಜೊತೆಗೆ ಎನ್ವಿರಾನ್ಮೆಂಟಿಗೆ ಸೀಮಿತವಾದ್ದು, ಪರಿಸರಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರಣಗಳು, ಫುಡ್ಡು, ಲೈಫ್ ಸ್ಟೈಲು, ಸೆಡೆಂಟರಿ, ಇವೆಲ್ಲವೂ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಸರ್. ಎಸ್ ಸರ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ಡಾಕ್ಟರ್ ವಸುಧಾ ಎನ್ ರಾವ್, ಆಂಕಾಲಜಿಸ್ಟ್. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಸ್ ಸರ್, ಮೇಡಮ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಕಾಯಿಲೆಗಳ ಸಂಖ್ಯೆ ಹಿಂದೆ ಅಪರೂಪಕ್ಕೆ ನಾವು ಕೇಳ್ತಾ ಇದ್ದೀವಿ ಕ್ಯಾನ್ಸರ್ ರೋಗ ಅನ್ನೋದು, ಬಟ್ ಇದು ಪ್ರಕರಣಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಮಕ್ಕಳಲ್ಲಿ ಅಂತ ಬಂದಾಗ ಸಹಜವಾಗಿ ಪೋಷಕರಲ್ಲಿ ಆತಂಕ ಇರುತ್ತೆ. ಸೊ ಯಾಕೆ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ? ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ನೀವು ಡಿಸ್ಕಸ್ ಮಾಡ್ತಾ ಇರೋದು. ಎಸ್ಪೆಷಲಿ ಇವತ್ತು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ಇವತ್ತು. ಸೊ ಈ ಟಾಪಿಕ್ನ ಡಿಸ್ಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಹೇಳ್ದಂಗೆ ನಿಜವಾಗ್ಲೂ ಈ ಪ್ರಕ್ರಿಯೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಇಂಥ ಕ್ಯಾನ್ಸರ್ ರೋಗಗಳನ್ನ ನಾವು ಬೇಗ ಕಂಡು ಹಿಡಿತಾ ಇದೀವ ಅನ್ನೋದು ಒಂದು ಕ್ವೆಶ್ಚನ್ನು. ಪ್ರಕ್ರಿಯೆಗಳು ಮುಂಚೆನೂ ಆಗ್ತಾ ಇತ್ತು, ಆದರೆ ಇವಾಗ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಅಡ್ವಾನ್ಸ್ ಆಗಿರೋದ್ರಿಂದ ಬೇಗ ಕಂಡು ಹಿಡಿಯೋ ಅಂಥ ಒಂದು ಡಯಾಗ್ನೋಸ್ಟಿಕ್ ಕೆಪಬಿಲಿಟಿ ಜಾಸ್ತಿ ಆಗಿದೆ. ಸೊ ಅದು ಕೂಡ ಅದರಿಂದ ಕೂಡ ಈ ಒಂದು ನಾವು ಜಾಸ್ತಿ ಕೇಸಸ್ ನಮ್ಮ ಮುಂದೆ ಬರ್ತಾ ಇರ್ಬೋದು ಅಂತ ಒಂದು ನಾವು ಆರ್ಗ್ಯೂ ಮಾಡ್ಬೋದು. ಮಕ್ಕಳಲ್ಲಿ ದೊಡ್ಡವ್ರ ಥರ ಕ್ಯಾನ್ಸರ್ ರೋಗ ಆಗೋಕ್ಕೆ ಯಾವುದೇ ಒಂದು ಕಾರಣ ಅಂತ ಇರೋದಿಲ್ಲ. ಸೊ ತುಂಬ ಜನ ಪೇರೆಂಟ್ಸ್ ಬಂದು ಕೇಳ್ತಾರೆ ಯಾಕಾಗಿದೆ ಇದು, ಹೇಗೆ ಅಂತ. ನಾರ್ಮಲಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ಮಕ್ಕಳಲ್ಲಿ ಆಗೋದು ಅಂದರೆ ಲ್ಯೂಕಿಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ಒಂದು ಕಾರಣ ನಾವು ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕಾಗಲ್ಲ. ಕಾಮನ್ ಆಗಿ ನೋಡೋದಂದ್ರೆ ನಾವು ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದು ನಮಗೆ ತಪ್ಪಿಸ್ಲಿಕ್ಕಾಗಲ್ಲ, ಎಲ್ಲರಿಗೂ ವೈರಲ್ ಇನ್ಫೆಕ್ಷನ್ಸ್ ಆಗ್ತವೆ. ಅದರಿಂದ ಕೂಡ ಲ್ಯೂಕಿಮಿಯಾ ಅಂಥದ್ದು ಒಂದು ಟ್ರಿಗರ್ ಆಗ್ಬೋದು. ಆದರೆ ವೈರಲ್ ಇನ್ಫೆಕ್ಷನ್ಸ್ ನಾವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಯಾವ ಮಕ್ಕಳಿಗೆ ಈ ಥರ ಆಗತ್ತೆ, ಯಾವ ಮಕ್ಕಳಿಗೆ ಆಗಲ್ಲ ಅಂತಲೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ ಶಾರ್ಟ್, ಮಕ್ಕಳಿಗೆ ಈ ಒಂದು ಪರ್ಟಿಕ್ಯುಲರ್ ರೀಸನ್ನಿಂದ ಕ್ಯಾನ್ಸರ್ ಆಗ್ತಾ ಇದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಸರ್. ಸುನಿಲ್ ಸರ್, ಈಗ ಪ್ರಮುಖವಾಗಿ ಈ ರೀತಿಯ ಪ್ರಕರಣಗಳು ಮಕ್ಕಳಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಾದಾಗ ಸಹಜವಾಗಿ ಮೊದಲೇ ಮಕ್ಕಳು ಚಿಕ್ಕ ಮತ್ತು ಏನು ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಪೋಷಕರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ಯಾವ ರೀತಿಯಾಗಿ ಧೈರ್ಯವನ್ನು ಕೊಡಬೇಕಾಗುತ್ತೆ, ಅವ್ರ ಜೊತೆಗೆ ಹೇಗೆ ಮೂವ್ ಆಗಬೇಕಾಗತ್ತೆ?
ಓಕೆ ಸರ್, ಅದೇ ಸರ್, ಈಗ ಜಿ ಕನ್ನಡ ನ್ಯೂಸಿಂದ ಏನು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ತುಂಬಾ ಸಕಾಲಿಕವಾದಂಥ ಕಾರ್ಯಕ್ರಮ. ಮೊದಲನೇದಾಗಿ ನಾವು ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸರ್. ಈಗಾಗಲೇ ಮೇಡಮ್ ಅವರು ಮತ್ತೆ ಡಾಕ್ಟರ್ ಅವರು ಹೇಳಿದ್ದಾರೆ, ಸೊ ಇದಕ್ಕೆ ಕೆಲವೊಂದು ರೀಸನ್ ಇಂದನೂ ಬರ್ಬೋದು, ಕೆಲವೊಂದು ರೀಸನ್ ಇಲ್ಲದೆ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಒಂದು ಕ್ಯಾನ್ಸರ್ ಬರ್ಬೇಕಾದ್ರೆ ಸಹಜವಾಗಿನೇ ಈಗ 2 ಅಂಶಗಳನ್ನು ಇಲ್ಲಿ ಪ್ರಮುಖವಾಗಿ ಪಟ್ಟಿ ಮಾಡಿರೋದನ್ನ ನೋಡಿದ್ದೀನಿ ನಾನು ಲೇಖನದಲ್ಲಿ. ಒಂದು ಅನುವಂಶೀಯತೆ ಅನ್ನುವಂಥದ್ದು, ಮತ್ತೊಂದು ಅನಾರೋಗ್ಯಕರವಾದಂತ ಜೀವನ ಶೈಲಿ. ಸೊ ಇದರಲ್ಲಿ ಮುಖ್ಯವಾಗಿರುವಂತದ್ದು ಅಂತ ಹೇಳಿದ್ರೆ, ಈಗೇನು ಅನಾರೋಗ್ಯಕರ ಜೀವನ ಶೈಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಾವಾಗಿರ್ಬೋದು, ಸಮತೋಲಿತವಾದಂತ ಆಹಾರ ತಗೋತಾ ಇಲ್ಲ, ಅಪೌಷ್ಟಿಕತೆಯಿಂದ ಬಳಲ್ತಾ ಇದೀವಿ, ಅತಿಯಾದಂತ ಜಗ್ ಫುಡ್ ಅಂತ ನಾವು ಸೇವನೆ ಮಾಡ್ತಾ ಇದೀವಿ. ಮುಖ್ಯವಾಗಿ ಇಲ್ಲಿ ಬರುವಂತದ್ದು ಏನಂತ ಹೇಳಿದ್ರೆ, ನಾವು ದಿನನಿತ್ಯ ವ್ಯಾಯಾಮ ಮತ್ತೆ ವಾಕಿಂಗ್ ಅನ್ನ ಮಾಡೋದನ್ನ ಮರ್ತು ಬಿಟ್ಟಿದೀವಿ. ಬರೇ ಟಿವಿ ಮೊಬೈಲ್ಗಳಲ್ಲಿ ಮುಣುಗ್ತಾ ಇದೀವಿ. ಇದು ನಮ್ಮ ಮಕ್ಕಳು ಕೂಡ ಅಭ್ಯಾಸ ಮಾಡ್ಕೋತಾ ಇದ್ದಾರೆ. ಮತ್ತು ಅದು ಅಲ್ಲದೇನೆ ಈ ರಾಸಾಯನಿಕ ಭರಿತಂತ ಆಹಾರ ಪದಾರ್ಥಗಳೇನಿದಾವೆ, ಈಗ ನೀವು ಹಣ್ಣು ಕೂಡ ಈಗ ರಾಸಾಯನಿಕವನ್ನ ಹಾಕಿನೇ ಅದನ್ನ ಹಣ್ಣು ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಸೊ ಇಲ್ಲಿ ನಾವು ಮಕ್ಕಳನ್ನ ಬಹಳ ಇದೇನಂತ ಹೇಳಿದ್ರೆ, ಬಹಳ ನಾವು ಗಮನ ಬಿಟ್ಟು ಅವರನ್ನು ಬೆಳೆಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಅದು ಅವ್ರ ದೈಹಿಕ ವ್ಯಾಯಾಮ ಆಗಿರ್ಲಿ, ಆಟ ಪಾಠಗಳಾಗಿರ್ಲಿ, ಅಥವಾ ಅವ್ರು ಯಾವ ರೀತಿಯಾದಂತ ಹಣ್ಣುಗಳನ್ನ ಆಹಾರಗಳನ್ನ ಸೇವಿಸ್ಬೇಕು, ಇದ್ರ ಬಗ್ಗೆ ಕೂಡ ನಾವು ಪೋಷಕರಾದವರು ಬಹಳ ಹೆಚ್ಚಿನ ಗಮನ ವಹಿಸುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಸರ್ಕಾರದ ಪಾತ್ರ ಕೂಡ ಇಲ್ಲಿ ಅತಿ ಮುಖ್ಯವಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯದಲ್ಲಿ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನು ಎಲ್ಲ ಹಣ್ಣಂಪಲುಗಳಿಗೆ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಸೊ ಅದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡುವಂಥದ್ದು ಮತ್ತು ಅಂಥದ್ರಲ್ಲಿ ಭಾಗವಹಿಸುವಂತ ವ್ಯಾಪಾರಸ್ಥರಿಗೆ ಶಿಕ್ಷೆ ನೀಡುವಂತ ಕೆಲಸ ಕೂಡ ಆಗಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಸಲ ನಾನು ಸಂಶೋಧನೆಗಳಲ್ಲಿ ನೋಡಿದ್ದೀನಿ, ಕೇಳಿದ್ದೀನಿ, ಆ ರಾಸಾಯನಿಕದಿಂದ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಕೇಳಲ್ಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಸರ್ಕಾರ ಪಾತ್ರ ಕೂಡ ಅತಿ ಮುಖ್ಯವಾಗಿದೆ, ಮತ್ತೆ ಪೋಷಕರ ಪಾತ್ರ ಕೂಡ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಸರ್, ನಾನು ಒಂದು ಕವನ ನೋಡಿದ್ದೆ ಇವತ್ತೇ ಇದರಲ್ಲಿ ವಾಟ್ಸಪ್ ಅಲ್ಲಿ. ಏನಂತ ಹೇಳಿದ್ರೆ, ನಮ್ಮ ಬಾಲ್ಯ ಜೀವನದ ಅದು ತೋರಿಸ್ಕೊಡುತ್ತೆ. ನಾವು ಕೂಡ ಮಾಡಿದ್ದೀವಿ, ಅದನ್ನ ನೀವು ಕೂಡ ಮಾಡಿರ್ತೀರಿ. ಓದುತ್ತಿದ್ದೀವಿ ಕರೆಂಟ್ ಇಲ್ದೆ, ನಡೀತಿದ್ವಿ ಚಪ್ಪಲಿ ಇಲ್ದೆ, ಕುಣಿತಿದ್ವಿ ತಾಳವಿಲ್ದೆ, ಹಾಡುತ್ತಿದ್ವಿ ರಾಗವಿಲ್ದೆ, ಪಾಸ್ ಆಗ್ತಿದ್ವಿ ಟ್ಯೂಷನ್ ಇಲ್ದೆ, ಮಲಗ್ತಿದ್ದೀವಿ ಮಂಚವಿಲ್ದೆ, ಖುಷಿಯಾಗಿದ್ದೀವಿ ಹೇಗೋ ಕಾಸಿಲ್ದೆ. ಅವಾಗ ಕಾಸಿಲ್ದೇನೆ ಇಷ್ಟೆಲ್ಲ ನಾವು ಖುಷಿಯಾಗಿರ್ತಿದ್ದೀವಿ. ನಮ್ಮ ಜೀವನವನ್ನ ಅದ್ಭುತವಾದಂತ ರೀತಿಯಲ್ಲಿ ನಾವು ಯಾವುದೇ ದುಃಖ ತುಂಬಾನ ಇಲ್ಲದೇನೆ ಸಂತೋಷದಿಂದ ಅವಾಗ ಬಾಳ್ತಿದ್ದೀವಿ. ಇವಾಗ ಕಾಸಿದೆ ಆದ್ರೆ ಸಂತೋಷ ಇಲ್ಲ, ಆರೋಗ್ಯ ಇಲ್ಲ. ಅದಕ್ಕೋಸ್ಕರ ಒಂದು ವ್ಯವಸ್ಥಿತವಾದಂತ ಒಂದು ಆರೋಗ್ಯ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಮತ್ತೆ ಸರ್ಕಾರ ಕೂಡ, ವ್ಯವಸ್ಥೆ ಕೂಡ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಎಸ್ ಸರ್, ಅಂದರೆ ಈ ಅನಾರೋಗ್ಯಕರ ಜೀವನ ಶೈಲಿನೇ ಕಾರಣ ಅಂತ ಹೇಳ್ತೀರಾ ಸರ್ ಗುರುರಾಜ್ ಸರ್? ಸರ್, ಡಾಕ್ಟ್ರು ಮತ್ತು NGO ಕಡೆಯಿಂದ ಸುನೀಲ್ ಅವರು ಹೇಳಿದ ಪ್ರಕಾರ ಕಾರಣ ಇದೆ ಅಂತ ಎಲ್ಲಿ ಹೇಳೋದು ಕಷ್ಟ ಇದೆ ಇದು. ಬಟ್ ಹ್ಯಾಬಿಟ್ಸ್ ಡೈ ಹಾರ್ಡ್ ಅಂತೀವಿ. ಇವಾಗ ನಾವು ಊಟ ಮಾಡ್ತಕ್ಕಂಥ ಆಹಾರ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಮೊಬೈಲ್ ಫೋನ್ಸ್ ಇರಲಿ, ಲ್ಯಾಪ್ಟಾಪ್ಸ್ ಇರಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರಲಿ, ಇದೇ ಕಾರಣನ ಇಲ್ಲ. ಆದರೆ ಇದು ಬರುವ ಸಾಧ್ಯತೆಗಳು ಇದ್ದಾವೆ ಮುಂದೆ ಅನ್ನೋದು ಖಂಡಿತ ಸತ್ಯ ಇದೆ. ಅದಕ್ಕೆ ಸುನೀಲ್ ಅವರು ಹೇಳಿದಾಗೆ ಊಟದ ವಿಷಯ ಆಗಲಿ, ಆರೋಗ್ಯಕರವಾಗಿರ್ತಕ್ಕಂಥ ನಮ್ಮ ವಾಕಿಂಗ್ ಸ್ಟೈಲ್ ಆಗಲಿ, ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ನೋಡಿ ನಮ್ಮ ದೇಹದೊಳಗೆ ರೆಸಿಸ್ಟೆನ್ಸ್ ಎಲ್ಲಿವರೆಗೆ ಸ್ಟ್ರಾಂಗ್ ಆಗಿರ್ತೀವೋ ಅಲ್ಲಿವರೆಗೆ ಏನನ್ನ ಫೇಸ್ ಮಾಡ್ತೀವಿ. ಆ ಫೇಸ್ ಮಾಡಲಿಕ್ಕಾದರೂ ನಮ್ಮಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಪಾರಮಾರ್ಥಿಕವಾಗಿ ಎಲ್ಲದನ್ನು ಸದೃಢವಾಗಿ ನಮ್ಮ ದೇಹನ ನಾನು ಕಾಪಾಡ್ಕೊಂಬಂದರೆ ಆರೋಗ್ಯವಾಗಿರ್ತೀವಿ. ಅದು ಆರೋಗ್ಯ ಇರಬೇಕು ಅಂದರೆ ಈ ಹೆಜ್ಜೆಗಳನ್ನು ನಾವು ಕಾಪಾಡಿಕೊಂಡು ಬರಲೇಬೇಕಾಗತ್ತೆ. ಇಲ್ಲ ಅಂದರೆ ಬೇರೆ ದಾರಿ ಇಲ್ಲ. ಸಿಂಪಲ್ 3 ಆಸ್ಪೆಕ್ಟ್ಸ್ ಬರುತ್ತೆ: ಪ್ಲ್ಯಾನ್, ಪರ್ಫಾರ್ಮ್ ಆರ್ ಪೆರಿಶ್. ಯೂಸ್ ಇಟ್ ಆರ್ ಲೂಸ್ ಇಟ್. ನಾವು ಈ ದೇಹದ ಪ್ರತಿಯೊಂದು ಅಂಗಗಳನ್ನು ಯೂಸ್ ಮಾಡಬೇಕು, ಇಲ್ಲ ಅಂದರೆ ಲೂಸ್ ಮಾಡ್ತೀವಿ. ಅದಾಗಬಾರ್ದು ಅಂದರೆ ಡಾಕ್ಟ್ರು ಹೇಳಿದ ಪ್ರತಿಯೊಂದು ಮಾತು ಸತ್ಯ ಇದೆ, ಹಾಗೆ ಸುನೀಲ್ ಅವ್ರು ಹೇಳಿದ ಮಾತು ಸತ್ಯ ಇದೆ. ಇಲ್ಲಿ ಈ ತ್ರಿಕೋಣ ರೀತಿಯಲ್ಲಿ ಕಾಯಿಲೆಗಳಿಗೆ ಆ ಕಾಯಿಲೆಯನ್ನು ಅನುಭವಿಸ್ತಕ್ಕಂಥವ್ರು ಹಾಗೂ ಅನುಭವಿಸುವಂತಹ ವ್ಯಕ್ತಿಗಳಿಗೆ ಬಹಳ ಮುಖ್ಯ ಇದೆ. ಒಂದು ಡಾಕ್ಟ್ರು, ಎರಡನೇದು ಸಮಾಜದಲ್ಲಿ ಅಂಥವರಿಗೆ
ಸಹಾಯದ ಹಸ್ತವನ್ನು ನೀಡ್ತಕ್ಕಂಥ NGOಸು ನಮ್ಮಂಥ ಆಪ್ತ ಸಮಾಲೋಚಕರು. ಯಾಕಂದರೆ ಸಡನ್ನಾಗಿ ಯಾರಿಗೋ ಒಬ್ಬರು ನಿನಗೆ 4th ಸ್ಟೇಜ್ ಕ್ಯಾನ್ಸರ್ ಅಂತಿದ್ದಂಗೆ ಮಾನಸಿಕವಾಗಿ ಅವರು ಅಲ್ಲೇ ಡೌನ್ ಆಗಿಬಿಡ್ತಾರೆ. ಇಲ್ಲ ನಿನ್ನ ಮಗುಗೆ ಕ್ಯಾನ್ಸರ್ ಇದೆ ಅಂದರೆ ಒಂದು ತಾಯಿಗೆ ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಪರಿಸ್ಥಿತಿ. ಸೊ ಇವಕ್ಕೆ ಡಾಕ್ಟ್ರೂ ಬೇಕು, ಸಮಾಜದಲ್ಲಿ ಇಂಥವರು ಬೇಕು, ಆಪ್ತ ಸಮಾಲೋಚನೆ. ಈ ಮೂರನ್ನು ಇವತ್ತು GTV ಕನ್ನಡದ ನ್ಯೂಸ್ ಅವರು ಸೇರಿಸಿದ್ದೀರಿ ಅಂದರೆ ಈ ಥರದ ದಿನದಲ್ಲಿ ಶ್ಲಾಘನೀಯ ವಿಷಯ ಸರ್. ಎಸ್, ಜಾಗೃತಿ ಬೇಕಾಗತ್ತೆ ಸರ್. ವಸುಧಾ ಮೇಡಮ್, ಈಗ ಈ ಮಕ್ಕಳಲ್ಲಿ ಈ ರೀತಿಯ ರೋಗ ಲಕ್ಷಣಗಳು ಕಂಡಾಗ ಅಂದರೆ ಯಾವ ರೀತಿಯಾಗಿ ರೋಗ ಲಕ್ಷಣಗಳು ಇರುತ್ತೆ ಅಂತೇಳಿ, ಅಂದರೆ ಆರಂಭಿಕ ಬಾಲ್ಯದ ಈ ಕ್ಯಾನ್ಸರ್ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತ? ಸೊ ಮೇನ್ ಅಂದ್ರೆ ಒಂದು 3-4 ಇಂಪಾರ್ಟೆಂಟ್ ರೆಡ್ ಫ್ಲಾಗ್ಸ್ ಅಂತೀವಿ. ಅಂದ್ರೆ ಇಂಥದ್ದು ಏನಾದರೂ ಇದ್ರೆ ನಿಮ್ಮ ಮಕ್ಕಳನ್ನ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸೋದು ಬಹಳ ಮುಖ್ಯ. ಒಂದು ಜ್ವರ. ಸೊ ನಾನು ಹೇಳ್ದಂಗೆ ಕಾಮನ್ ಕ್ಯಾನ್ಸರ್ ಮಕ್ಕಳಲ್ಲಿ ಅಂದ್ರೆ ಲ್ಯೂಕೀಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಮೂಳೆ ಮಜ್ಜೆಯಿಂದ ಉತ್ಪತ್ತಿ ಆಗುವಂತ ಕ್ಯಾನ್ಸರ್. ಅದರಲ್ಲಿ ಕಾಮನೆಸ್ಟ್ ಸಿಂಪ್ಟಮ್ ಅಂದ್ರೆ ಜ್ವರ ಇರುತ್ತೆ ಮಕ್ಕಳಿಗೆ. ಆ ಜ್ವರ ಬಿಡೋದಿಲ್ಲ. 2 ವಾರ ಆದ್ರೂ ಜ್ವರ ಸರಿ ಹೋಗಲ್ಲ, 3 ವಾರ ಆದ್ರೂ ಜ್ವರ ಸರಿ ಹೋಗಲ್ಲ. ಅದ್ರ ಜೊತೆಗೆ ಆ ಮಕ್ಕಳು ತುಂಬಾ ರಕ್ತಹೀನತೆ ಇದ್ರೆ, ತುಂಬಾ ಪೇಲ್ ಆಗಿ ಕಾಣಿಸ್ತಾ ಇದ್ರೆ, ರಕ್ತ ಇಲ್ದಿರೋ ತರ ಕಾಣಿಸ್ತಾ ಇದ್ರೆ, ಅಥವಾ ಬೇರೆ ಎಲ್ಲಾದ್ರೂ ಮೂಗಿಂದ ಬಾಯಿಂದ ರಕ್ತ ಬರೋದು, ಅದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ನಮ್ಮ ವೈಟ್ ಸೆಲ್ಸ್ ಪ್ಲೇಟ್ಲೆಟ್ಸ್ ಅನ್ನೋದು ತುಂಬಾ ಕಡಿಮೆ ಇದೆ ಅಂತ. ಸೊ ಈ ತರ ಆದ್ರೆ ದಟ್ ಇಸ್ ಅ ರೆಡ್ ಫ್ಲಾಗ್ ಸೈನ್ ಆಫ್ ಬ್ಲಡ್ ಕ್ಯಾನ್ಸರ್. ಆ ತರ ಇದ್ರೆ ಏನಾದ್ರೂ ಬ್ಲಡ್ ಕ್ಯಾನ್ಸರ್ಗೆ ನಾವು ಎಚ್ಚೆತ್ಕೋಬೇಕು ಅಂತ ಒಂದು ಸೈನ್. ಎರಡನೇದು ಮಕ್ಕಳಲ್ಲಿ ಕಾಮನ್ ಕ್ಯಾನ್ಸರ್ ಅಂತ ಅಂದ್ರೆ ಬ್ರೈನ್ ಟ್ಯೂಮರ್, ಮೆದುಳಿನ ಟ್ಯೂಮರ್ಗಳು. ಅದ್ರಲ್ಲಿ ಏನಾಗತ್ತೆ ಅಂದ್ರೆ ಅದು ಚಿಕ್ಕಂದ್ಲಿಂದ ಅಂದ್ರೆ ಹುಟ್ಟೋ ವಯಸ್ಸಿನ ಮಕ್ಕಳಿಂದಾನು ಶುರು ಆಗ್ಬೋದು. ಅವಾಗ ತುಂಬಾ ವಾಮಿಟಿಂಗ್ ಆಗೋದು, ವಾಂತಿ ಆಗ್ತಾ ಇರೋದು, ಔಷಧ ಕೊಟ್ಟರು ವಾಂತಿ ಆಗೋದು, ಎಸ್ಪೆಷಲಿ ಬೆಳಗಿನ ಜಾವ ಎದ್ದಾಗ ಮಗು ತಲೆನೋವು ವಾಂತಿ ಅಂತ ಅಂದ್ರೆ ಅದು ಇನ್ನೊಂದು ನಾವು ಎಚ್ಚೆತ್ಕೋಬೇಕಾಗಿರುವಂತ ವಿಷಯ. ಮೂರನೇದು ನಮ್ಮ ಗಡ್ಡೆಗಳು, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಅದು ಮೂರನೇ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಮಕ್ಕಳಲ್ಲಿ ಲಿಂಫೋಮಾ ಅಂತ ಬರುತ್ತೆ. ಅವಾಗ ನಮ್ಮ ಕತ್ತತ್ರ ಇರೋ ಗಡ್ಡೆಗಳು ಅಥವಾ ನಮ್ಮ ಇಲ್ಲಿ ಕೆಳಗಡೆ ಇರೋ ಗಡ್ಡೆಗಳೇನಾದ್ರೂ ಊದ್ಕೊಂಡ್ರೆ ಕಾಮನ್ ಕಾಸ್ ಆಗೋದಕ್ಕೆ ಇನ್ಫೆಕ್ಷನ್ ಇಂದಾನು ಊದ್ಕೊಳ್ಳುತ್ತೆ. ಸೊ ಗಾಬರಿ ಆಗ್ಬೇಡಿ. ಆ ಇನ್ಫೆಕ್ಷನ್ ನಿಮ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಆದ್ರೇನು ಆ ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಇಲ್ಲ, ದೊಡ್ಡದಾಗ್ತಾನೆ ಇದೆ, ಅದ್ರ ಜೊತೆಗೆ ಮಗುಗೆ ಜ್ವರ ಹೋಗ್ತಾ ಇಲ್ಲ ಅಂದ್ರೆ ಮತ್ತೆ ಪೋಷಕರು ತುಂಬಾ ಎಚ್ಚೆತ್ಕೊಂಡಿರ್ಬೇಕು. 4ನೇದು ಹೊಟ್ಟೆಯಲ್ಲಿ ಏನಾದ್ರೂ ನಮ್ಗೆ ಕಾಮನ್ ಆಗಿ ಪೇರೆಂಟ್ಸ್ ಬಂದು ಹೇಳ್ತಾರೆ, ನಾನು ಸ್ನಾನ ಮಾಡಿಸ್ತಾ ಇದ್ದೆ ಅವಾಗ ಹೊಟ್ಟೆಯಲ್ಲೇನೋ ಗಡ್ಡೆ ನಂಗೆ ಅನಿಸ್ತು ಡಾಕ್ಟ್ರೆ ಅಂತ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ವಿಲ್ಮ್ಸ್ ಟ್ಯೂಮರ್ ಅಥವಾ ಕಿಡ್ನಿಯಿಂದ ಉತ್ಪತ್ತಿ ಆಗುವಂತ ಕ್ಯಾನ್ಸರ್. ಈ ತರನೇ ಮಕ್ಕಳು ಆರಾಮಾಗಿರ್ತಾರೆ, ಪೋಷಕರು ಸ್ನಾನ ಮಾಡಿಸ್ತಾ ಇರುವಾಗ, ಡ್ರೆಸ್ ಹಾಕ್ತಾ ಇರುವಾಗ ಹೊಟ್ಟೆಯಲ್ಲಿ ಅವ್ರಿಗೆ ಗಡ್ಡೆ ತರ ಸಿಗತ್ತೆ. ಅಥವಾ ರಾತ್ರಿ ಹೊತ್ತು ತುಂಬಾ ಕಾಲ್ ನೋವು ಅಂತ ಅಂತಾರೆ, ಮಲಗೋದಿಲ್ಲ ಮಕ್ಕಳು, ನಡಿಯಕ್ಕಾಗೋದಿಲ್ಲ. ಇದು ಕೂಡ ಲ್ಯೂಕೀಮಿಯಾದು ಅಥವಾ ಬೋನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದರದ್ದು ಒಂದು ರೆಡ್ ಫ್ಲಾಗ್ ಸೈನ್. ಸೊ ಇಂಥ ಒಂದು 4-5 ಪಾಯಿಂಟ್ಸ್ನ ನಾವು ಜ್ಞಾಪಕ ಇಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅಷ್ಟು ಬೇಗ ಅದು ಡಯಾಗ್ನೋಸ್ ಆಗ್ಬೋದು. ಅಂದರೆ ಯಾವ ಹಂತಕ್ಕೆ ಹೋಗ್ಬೋದು ಮೇಡಮ್? ಈಗ ಸಡನ್ಲಿ ಈ ರೀತಿ ಲಕ್ಷಣಗಳು ಕಂಡಾದ ಮೇಲೆ ಹೋಗ್ಬೋದಾ ಅಥವಾ ಹೇಗೆ? ಅಂದರೆ ಆರಂಭಿಕ ಚಿಕಿತ್ಸೆ ಹೇಗಿರುತ್ತೆ ಅಂತ? ಸೊ ನೋಡಿ, ಇದು ಒಂದು ಒಳ್ಳೆ ಇನಿಷಿಯೇಟಿವ್ ನೀವು ಪ್ರೋಗ್ರಾಮ್ ಮಾಡ್ತಾ ಇರೋದು. ಆದರೆ ಪೋಷಕರು ಗಾಬರಿ ಪಡಬೇಡಿ. ಫೀವರ್ ಬರೋದು ಮಕ್ಕಳಿಗೆ ತುಂಬಾ ಸಹಜ. ಸೊ ನಾನು ಹೇಳ್ದಂಗೆ ಅದು ಕಮ್ಮಿ ಆಗ್ತಾನೆ ಇಲ್ಲ ಅಂತ ಅಂದ್ರೆ ಅವಾಗೇನೆ ನೀವು ಒಂದು 2 ವಾರದವರೆಗೂ ನೋಡ್ಬೋದು. ಮಾಮೂಲಿ ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟರ್ಸ್ ಅದು ತಗೊಂಡು ನೋಡ್ಬೋದು. ಅದಾದ್ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗ್ಬೋದು. ನಾರ್ಮಲಿ ಏನ್ ಮಾಡ್ತೀವಿ, ಆರಂಭ ಹಂತದಲ್ಲೇ ನಾವು ಗುರುತಿಸ್ಬೇಕು ಅಂತ ಅಂದ್ರೆ ಬ್ಲಡ್ ಟೆಸ್ಟ್ ಇಂದಾನೆ ನಮಗೆ ಒಂದು ಮಗು ನೋಡಿದಾಗ ಫಸ್ಟ್ ಎಕ್ಸಾಮಿನ್ ಮಾಡಿದಾಗ ಇಲ್ಲಿ ಗಡ್ಡೆಗಳು ಊದ್ಕೊಂಡಿದ್ಯಾ, ಲಿವರ್ ಸ್ಪ್ಲೀನ್ ಅಂತ ಹೇಳ್ತೀವಿ, ಅದು ಹೊಟ್ಟೆ ಮುಟ್ಟಿದಾಗ ಗೊತ್ತಾಗದೆ, ಅದು ಊದ್ಕೊಂಡಿದ್ಯಾ, ಮಗುಗೆ ರಕ್ತದ ಕಡಿತಾ ಇದೆಯಾ, ಅವೆಲ್ಲ ಗೊತ್ತಾದಾಗ ನಮಗೆ ಸಸ್ಪಿಷನ್ ಬರುತ್ತೆ, ಓಕೆ ಈ ಮಗುಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಅಂತ. ಅವಾಗ ನಾವು ಬೇಕಾಗಿರೋ ಬ್ಲಡ್ ಟೆಸ್ಟ್ ಅಥವಾ ಬೇರೆ ತರ ಸ್ಕ್ಯಾನ್ಸ್ನ ನಾವು ಕೇಳ್ಬೋದು. ಸೊ ನಾನು ಹೇಳೋ ಪ್ರಕಾರ 2 ವಾರದವರೆಗೂ ನೋಡಿ. ಕಾಮನ್ ಥಿಂಗ್ಸ್ ಆರ್ ಕಾಮನ್. ಸೊ ಇನ್ಫೆಕ್ಷನ್ ಇಸ್ ಸ್ಟಿಲ್ ದ ಮೋಸ್ಟ್ ಕಾಮನ್ ಮಕ್ಕಳಲ್ಲಿ. ಅಂದರೆ 2 ವಾರದವರೆಗೂ ಸರಿ ಹೋಗ್ತಾ ಇಲ್ಲ, ಮಗು ತುಂಬ ಡಲ್ ಆಗ್ತಾ ಇದೆ ಅಂತ ಅಂದಾಗ ಇಮಿಡಿಯೇಟ್ ಆಗಿ ಹೋಗೋದು ಬಹಳ ಮುಖ್ಯ. ಎಸ್ ಸುನಿಲ್ ಸರ್, ಈಗ ಪ್ರಮುಖವಾಗಿ ನೀವು ಆಗಲೇ ಹೇಳಿದ್ರಿ ಸರ್ಕಾರದ ಪಾತ್ರ ಇದರಲ್ಲಿ ಬಹಳ ದೊಡ್ಡದು ಇರುತ್ತೆ ಅಂತೇಳಿ. ಅಂದರೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಜಾಗೃತಿ ಇರಬೇಕು ಅಂತ? ಅದೇ ಸರ್, ಈಗಾಗಲೇ ನಾನು ಹೇಳಿದ್ದೀನಿ. ಸೊ ಇನ್ನೊಂದಂತ ಹೇಳಿದ್ರೆ ನನ್ನ ಹೆಸರು ಸತೀಶ್, ಸುನೀಲ್ ಅಂತ ಕನ್ಫ್ಯೂಸ್ ಆಗಿರ್ಬೇಕು ನಿಮಗೂ. ಅದೇ ಇಲ್ಲಿ ಸರ್ಕಾರ ಮತ್ತೆ ಸರ್ಕಾರದ ಪಾತ್ರ ಅಂತೂ ಮುಖ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ಇಡೀ ವ್ಯವಸ್ಥೆಯ ಮೇಲೆ ಹತೋಟಿ ಸಾಧಿಸುವಂಥದ್ದು, ಕಾನೂನುಗಳನ್ನು ರಚನೆ ಮಾಡುವಂಥದ್ದು ಸರ್ಕಾರನೇ. ಯಾವುದೇ ಒಂದು ನಾವು ಅಂಗಡಿಗೆ ಹೋಗಿ ಪದಾರ್ಥ ತಗೋಬೇಕಾದ್ರೆ
ಅದು ಎಲ್ಲಿಂದ ಬರುತ್ತೆ, ಅದು ಯಾವ ಕಂಪ್ನಿಯಿಂದ ಬರುತ್ತೆ, ಅದರಲ್ಲಿ ಏನೇನು ಇರಬೇಕು, ಅದ್ರದ್ದು ರೇಟ್ ಏನಾಗಿರ್ಬೇಕು, ಅದರಲ್ಲಿ ಏನೇನು ಆಹಾರ ಪದಾರ್ಥಗಳನ್ನ ಅದರಲ್ಲಿ ಧರಿಸಿದ್ದಾರೆ, ಇದೆಲ್ಲ ಕೂಡ ಆ ಒಂದು ಪಾಕೆಟ್ ಮೇಲೆ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಎಲ್ಲ ತಯಾರಿಕೆಯಲ್ಲಿ ಸರ್ಕಾರದ ಅನುಮತಿ ಇಲ್ಲದೇನೆ ಯಾವ ಪದಾರ್ಥ ಕೂಡ ರೆಡಿ ಮಾಡಂಗಿಲ್ಲ. ಇದು ಕಾನೂನಿದೆ, ಎಲ್ಲರಿಗೂ ಗೊತ್ತಿದೆ. ಆದ್ರೂ ಸಹ ಎಷ್ಟೋ ಕಡೆ ಆಹಾರ ಪದಾರ್ಥಗಳು ಯಾವುದೇ ಅನುಮತಿ ಇಲ್ಲದೇನೆ ಮಾರ್ಕೆಟಿಗೆ ಬರುತ್ತೆ. ಅದನ್ನ ಪೋಷಕರು ಮಕ್ಕಳಿಗೆ ಇಸ್ಕೊಡ್ತಾರೆ ಅಥವಾ ಮಕ್ಕಳೇ ಹೋಗಿ ಅದನ್ನ ಖರೀದಿ ಮಾಡ್ತಾರೆ. ಸೊ ಅದರ ಮೂಲಕ ಕೂಡ ಈ ಕ್ಯಾನ್ಸರ್ಗಳು ಆಗಬಹುದಂತ ಸಾಧ್ಯತೆಗಳು ಇದಾವಂತ ಈಗಾಗಲೇ ಡಾಕ್ಟರ್ ಅವರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ತರಕಾರಿ ಆಗಿರ್ಲಿ, ಹಣ್ಣು ಹಂಪಲುಗಳಾಗಿರ್ಲಿ, ಅಥವಾ ಬೇರೆ ಬೇರೆ ಏನು ಜಂಕ್ ಫುಡ್ ಬರ್ತಾ ಇದೆ, ಬೇಕರಿ ಫುಡ್ ಬರ್ತಾ ಇದೆ, ಸೊ ಇದರ ಮೇಲೆ ಸರ್ಕಾರ ನಿಯಂತ್ರಣ ಮಾಡಬೇಕು. ಸೊ ಈಗಾಗಲೇ ಸ್ಥಳೀಯ ಆಡಳಿತಗಳಲ್ಲಿ ಆರೋಗ್ಯ ಅಧಿಕಾರಿಗಳಂತೇಳಿ ಆಫೀಸರ್ಸ್ ಕೂಡ ಇರ್ತಾರೆ. ಸೊ ಅವರು ಇದರ ಬಗ್ಗೆ ತೀವ್ರವಾದಂತ ನಿಗಾ ವಹಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಅಂಥದ್ದೇನು ಇದೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಯಾವುದೇ ಆಹಾರ ಪದಾರ್ಥ ಇರಲಿ ಅದನ್ನ ಪತ್ತೆ ಮಾಡಿ ತಡೆಗಟ್ಟುವಂಥದ್ದು, ಮತ್ತೆ ನಿಷೇಧ ಮಾಡುವಂಥದ್ದು, ಮತ್ತೆ ಶಿಕ್ಷೆ ನೀಡುವಂಥದ್ದು ಇದು ಆಗ್ಬೇಕು. ಇದು ಸರಿಯಾದ ರೀತಿಯಲ್ಲಿ ಆದ್ರೆ ಖಂಡಿತವಾಗಿ ದೇಶದ ಪ್ರತಿಯೊಂದು ಮಗುವಿನ, ಪ್ರತಿಯೊಬ್ಬ ಪ್ರಜೆಯ ಆರೋಗ್ಯವನ್ನ ಸರ್ಕಾರ ಕಾಪಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಅಥವಾ ಸ್ಥಳೀಯ ಸರ್ಕಾರ ಆಗಿರ್ಲಿ, ಗ್ರಾಮ ಪಂಚಾಯತಿ ಬರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ ಯಾವ್ದಾದ್ರು ಬರ್ಬೋದು. ಇವ್ರು ಏನದಲ್ಲ ಇಂಥ ಕಾರ್ಯಗಳು ಮಾಡಿದಾಗ, ಕಟ್ಟುನಿಟ್ಟಾಗಿ ಮಾಡಿದಾಗ, ಸಾಮಾನ್ಯವಾಗಿ ನಾವು ಈ ಬಾಲಕರಿಗೆ ಏನು ಕ್ಯಾನ್ಸರ್ ಬರ್ತಾ ಇದೆ ಅಥವಾ ದೊಡ್ಡವರಿಗೆ ಏನು ಕ್ಯಾನ್ಸರ್ ಬರ್ತಾ ಇದೆ ಅಷ್ಟರ ಮಟ್ಟಿಗೆ ತಡೆಗಟ್ಟಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಎಸ್ ಗುರುರಾಜ್ ಸರ್, ಈಗ ಪ್ರಮುಖವಾಗಿ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆಯನ್ನು ನೋಡಿದಾಗ ಈ ಜೀವನ ಶೈಲಿನೇ ಒಂದು ಅಂತ ಅನ್ಸೋದು, ಅದು ಒಂದು ಕಾರಣ ಇರಬಹುದು ಅಂತೇಳಿ. ಪ್ರಮುಖವಾಗಿ ಆಹಾರ ಅಂತ ಬಂದಾಗ ಆಹಾರ ಕ್ರಮಗಳು ಹೇಗಿರಬೇಕು ಅಂತೇಳಿ ನೋಡ್ರಿ, ಏನೇ ಊಟ ಮಾಡಲಿ ಇಟ್ ಶುಡ್ ಬಿ ಮಾಡ್ರೇಟ್. ಸಿಂಪಲ್ ಇದೊಂದು ತಲೆಯಲ್ಲಿ ತಮ್ಮ ರೂಲ್ ಇಟ್ಕೊಂಬಿಡೋಣ. ಸರ್, ಇವಾಗ ನನ್ನ ಮಗುನ ನಾನು ಕೇಕ್ ತಿನ್ನಬೇಡ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ, ಪಾನಿಪುರಿ ತಿನ್ನಬೇಡ ಅಂದರೆ ಪ್ರಾಬ್ಲಮ್ ಆಗುತ್ತೆ, ನಾನು ಪಿಜ್ಜಾ ತಿನ್ನಬೇಡ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಇದು ಮಗುಗೆ ತಂದೆ ತಾಯಿ ಮಧ್ಯೆ ಬರ್ತಕ್ಕಂಥ ಇಶ್ಯೂಸು. ನನಗಿದು ಬೇಕು, ಇದೇ ಇಷ್ಟ, ನನಗೆ ಬೇಕು ಅಂತ ಇದು ಕಾಮನ್. ಪ್ರತಿಯೊಬ್ಬ ತಂದೆ ತಾಯಿ ನನ್ನ ಹತ್ರ ಬಂದು, ಸರ್ ನನ್ನ ಮಗು ಇದು ಒಂದು ತಮ್ಮ ರೂಲ್ ನಾವು ಅರ್ಥ ಮಾಡ್ಕೋಬೇಕು. ಮಾಡ್ರೇಟ್, ಏನೇ ಮಾಡ್ರಿ, ಇಟ್ ಶುಡ್ ಬಿ ವಿತಿನ್ ದ ಲಿಮಿಟ್ಸು. ನಾನು ದಿವಸ ಅದನ್ನೇ ತಿಂತೀನಿ ಅಂತ ಪ್ರಾಬ್ಲಮ್ ಆಗುತ್ತೆ. ಯಾವಾಗೋ ಒಂದು ತಿಂಗಳಿಗೆ ಒಂದು ಸರ್ತಿ ತಿಂತೀನಿ, ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ಎ ಪ್ರಾಬ್ಲಮ್. ಅಲ್ಲಿ ಡೈಲಿ ಅಂತ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಹ್ಯಾಬಿಟ್ಸ್ ಡೈಯಾರ್ಡ್ ಅಂತ ಯಾಕೆ ಈ ಶಬ್ದ ಹೇಳಿದೆ ಅಂದರೆ, HABIT, ಹೆಚ್ಚನೇ ರಿಮೂವ್ ಮಾಡಿರಿ ಬಿಟ್ಟಿರುತ್ತೆ, ರಿಮೂವ್ ಮಾಡಿರಿ ಬಿಟ್ಟಿರುತ್ತೆ, ರಿಮೂವ್ ಮಾಡಿರಿ ಇಟ್ಟಿರುತ್ತೆ. ಅದಕ್ಕೆ ಹುಟ್ಟಿನಿಂದ ಏನು ಬರುತ್ತಲ್ಲ ಈ ಹ್ಯಾಬಿಟ್ಸು, ಅದು ಡೇಂಜರಸ್ಸು ಅಂತ ನಾವು ಕರಿತೀವಿ. ಸೊ ಅಲ್ಲಿ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸ್ವಲ್ಪ ಇದನ್ನು ಮಕ್ಕಳು ಅಂತ ಸೀಮಿತವಾಗಿ ನಾವು ಇವಾಗ ಕ್ಯಾನ್ಸರ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಯಾವುದೇ ಮಕ್ಕಳು ಮುಂದೆ ಅಡೋಲ್ಸೆಂಟ್ ಆಗ್ತಾರೆ, ಹರಿಹರಿಯದ ಸಮಸ್ಯೆಗಳು ಅಂತ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಲೈಫ್ ಸ್ಟೈಲ್ಸು ಜಾಸ್ತಿ ಆಗುತ್ತೆ. ಇವಾಗ ಕಾಲೇಜಿಗೆ ಹೋಗುವಂಥ ಸ್ಥಿತಿ, PU ಫಸ್ಟ್ ಇಯರ್ ಸೆಕೆಂಡ್ ಇಯರು, 10th ಹೋಗುವಂಥ ಮಕ್ಕಳು, ಅಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ಗಳ ಡಾಕ್ಟ್ರು ಬಹುಶಃ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಸಮಯದಲ್ಲಿ ಕ್ಯಾನ್ಸರ್ಸ್ ಬೋನಿಗೆ ಸಂಬಂಧಪಟ್ಟದ್ದಿರೋದು ಲೈಫ್ ಸ್ಟೈಲಿಂದ. ಆದರೆ ಇದೆ ಅಂತ ಅಂದರೆ ಮತ್ತೆ ತಿರ್ಗಾ ಅದೇ ಬರುತ್ತೆ. ಇಟ್ ವಿಲ್ ಈಲ್ಡ್ ಟು ಕ್ಯಾನ್ಸರ್ ಬೈ ದೀಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಖಂಡಿತವಾಗೂ ಇದೆ. ಅದಕ್ಕೆ ನಾವು ತಂದೆ ತಾಯಿಗಳಾಗಿ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ, ಕೌನ್ಸಿಲರ್ ಆಗಿ. ಚಿಲ್ಡ್ರನ್ ಆರ್ ವೆರಿ ಬ್ಯಾಡ್ ಲಿಸನರ್ಸ್ ಬಟ್ ಎಕ್ಸಲೆಂಟ್ ಇಮಿಟೇಟರ್ಸ್. ದೇ ಇಮಿಟೇಟ್ ವಾಟ್ ವಿ ಡು. ಸೊ ನಾವು ಯೋಚನೆ ಮಾಡಬೇಕಾದ್ದು, ತಂದೆ ತಾಯಿಗಳಾಗಿ ನಾವು ಹೇಗಿರ್ತೀವಿ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಜೀವನ ಶೈಲಿಯೇ ನಾವು ಮಾದರಿಯಾಗಿದ್ದರೆ ಮಕ್ಕಳು ಮಾದರಿ ಆಗ್ತಾರೆ. ಸೊ ಅದಕ್ಕೆ ಆದಷ್ಟು ಮಟ್ಟಿಗೆ ನಮ್ಮ ಜೀವನ ಶೈಲಿ ತಂದೆ ತಾಯಿಗಳು ನಾವು ಸರಿಪಡಿಸ್ಕೊಂಡಾಗ ಮಕ್ಕಳಿಗೆ ಮಾದರಿ ಆಗ್ತೀವಿ, ಮಕ್ಕಳು ಅದನ್ನು ಕಲಿಯುತ್ತೆ. ವಿ ಶುಡಂಟ್ ಬಿ ಅಗ್ರೆಸಿವ್, ಬಟ್ ಖಂಡಿತ ಅಸರ್ಟಿವ್ ಆಗನ್ಕೂ ಖಂಡಿತ ಇರಬೇಕಾಗತ್ತೆ ತಂದೆ ತಾಯಿಗಳು. ಯಾಕಂದರೆ ಈ ಥರದ ಕಾಯಿಲೆಗಳಿಗೆ ಎಲ್ಲೋ ಒಂದು ಕಡೆ ಸ್ಟಾಪ್ ಅಂತ ಪಾತ್ರ ದೊಡ್ಡ ಮಟ್ಟದಲ್ಲಿ ಇರಲೇಬೇಕಾಗತ್ತೆ. ಎಸ್ ಮೇಡಮ್ ಅವರೇ, ಈಗ ಈ ಮಕ್ಕಳ ಕ್ಯಾನ್ಸರ್ನ ವಿಧಗಳು ಯಾವ ರೀತಿ ಆಗಿರುತ್ತೆ, ಎಷ್ಟು ವಿಧಗಳು ಬರುತ್ತೆ, ಹೇಗೆ ಏನು ಎತ್ತ ಅಂತ?
ಸೊ ಅದು ಅಗೇನ್ ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ದೀರಾ. ಕ್ಯಾನ್ಸರ್ ಅಂದ ತಕ್ಷಣ ನಾವು ಒಂದು ಡಿಸೀಸ್ ಅಂತ ಅನ್ಕೊಂಡ್ಬಿಡ್ತೀವಿ. ಆಮೇಲೆ ಫಸ್ಟ್ ಕ್ವೆಶನ್ ಪೇರೆಂಟ್ಸ್ ಕೇಳೋದು ಕ್ಯಾನ್ಸರ್ ಡಾಕ್ಟರ್ ಯಾವ ಸ್ಟೇಜ್ ಅಂತ. ಅವ್ರು ಯಾವ ತರ ಕ್ಯಾನ್ಸರ್ ಅಂತಾನು ಫಸ್ಟ್ ಕೇಳಲ್ಲ ನಮ್ನ. ಮಕ್ಕಳಲ್ಲಿನ ಬೇರೆ ಬೇರೆ ವಿಧಗಳ ಕ್ಯಾನ್ಸರ್ ಇದೆ. ಫಸ್ಟ್ ನಾನು ಹೇಳ್ದಂಗೆ ಬ್ಲಡ್ ಕ್ಯಾನ್ಸರ್ ಅಂತ ಇರ್ಬೋದು, ಅದನ್ನ ಲ್ಯೂಕಿಮಿಯಾ ಅಂತ ಕರಿತೀವಿ. ಎರಡನೇದು ಲಿಂಫ್ ಗಡ್ಡೆಗಳಿಂದ ಬರೋದು ಲಿಂಫೋಮಾ ಅಂತ ಹೇಳ್ತೀವಿ. ಲಿಂಫೋಮನಲ್ಲೂ ಬೇರೆ ಬೇರೆ ವಿಧದ ಕ್ಯಾನ್ಸರ್ಸ್ ಇದೆ. ಮೂರನೇದು ಬ್ರೈನ್ ಟ್ಯೂಮರ್, ಮೆದುಳಿನ ಟ್ಯೂಮರ್ ಆಗ್ಬೋದು. ಬೇರೆ ಹೊಟ್ಟೆಯಲ್ಲಿ ಲಿವರ್ ಕ್ಯಾನ್ಸರ್, ಹೆಪಟೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಕಿಡ್ನಿಯಿಂದ ಬರೋದು ವಿಲ್ಮ್ಸ್ ಟ್ಯೂಮರ್ ಅಥವಾ ಕಿಡ್ನಿ ಟ್ಯೂಮರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಬೋನಿಂದ ಬರೋದು, ಬೋನಲ್ಲಿ ಬರೋವಂಥದ್ದು ಒಂದು ಆಸ್ಟಿಯೋಸಾರ್ಕೋಮಾ ಅಂತ ಇರುತ್ತೆ, ಇನ್ನೊಂದು ಇವಿಂಗ್ ಸಾರ್ಕೋಮಾ ಅಂತ ಇರುತ್ತೆ. ಸಾರ್ಕೋಮಾ ಅನ್ನೋದು ಬೋನ್, ಮಸಲ್ಸ್, ನಮ್ಮ ಏನು ಕನೆಕ್ಟಿವ್ ಟಿಶ್ಯೂಸ್ ಆ ಥರ ಕಡೆಗಳಿಂದ ಬರುವಂಥ ಒಂದು ಟ್ಯೂಮರ್. ಸೊ ಮಕ್ಕಳಲ್ಲೂ ಕ್ಯಾನ್ಸರ್ ಅಂದರೆ ಒಂದು ವಿಧದ್ದಲ್ಲ, ಅದು ನಾವು ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೊಳ್ಬೇಕು. ಯಾಕಂದರೆ ಪ್ರತಿ ಒಂದು ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಬೇರೆ. ಸೊ ನಾವು ಅದು ಯಾವ ಥರ ಕ್ಯಾನ್ಸರ್ ಅಂತ ಫಸ್ಟ್ ಕಂಡು ಹಿಡಿದು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಮೇಡಮ್, ಈಗ ಚಿಕಿತ್ಸೆ ಹೇಗಿರುತ್ತೆ ಅಂತ ಆರಂಭದಲ್ಲಿ? ಈಗ ಸೊ ಆರಂಭದಲ್ಲಿ ಅಂದರೆ ಫಸ್ಟ್ ಸ್ಟೆಪ್ ಡಯಾಗ್ನೋಸಿಸ್. ನಾನು ಹೇಳ್ದಂಗೆ ಕರೆಕ್ಟಾಗಿ ಪತ್ತೆ ಹಚ್ಚೋದು ಯಾವ ಥರದ್ದು ಅಂತ. ಇದರಲ್ಲಿ ಒಂದು ಸಾಕಷ್ಟು ಪೋಷಕರು ನೋಡ್ತಾ ಇರ್ತಾರೆ ನಿಮ್ಮ ಪ್ರೋಗ್ರಾಮ್ನ. ಅದಕ್ಕೆ ಹೇಳ್ತೀನಿ, ನಾವು ಬಯೋಪ್ಸಿ ಮಾಡಬೇಕು, ಬ್ಲಡ್ ಟೆಸ್ಟ್ಗಳು ಮಾಡಬೇಕು ಅಂತ ಅಂದರೆ ಅವ್ರಿಗೆ ತುಂಬ ಭಯ ಆಗೋಗುತ್ತೆ, ಏನಪ್ಪ ಏನಾಗುತ್ತೆ ಅಂತ. ಸೊ ಖಂಡಿತ ಭಯ ಪಡಬೇಡಿ, ಯಾಕಂದರೆ ಫಸ್ಟ್ ಸ್ಟೆಪ್ಪು ನಾವು ಕರೆಕ್ಟಾಗಿ ತಿಳ್ಕೊಂಡ್ರೇ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಲ್ಯೂಕಿಮಿಯಾ ಅನ್ನೋ ಒಂದು ಕ್ಯಾನ್ಸರ್ ಬಗ್ಗೆ ಹೇಳ್ತೀನಿ, ಯಾಕಂದರೆ ಅದು ತುಂಬ ಕಾಮನ್ನು. ಅದಕ್ಕೆ ನಾವು ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಮೂಳೆ ಮಜ್ಜೆಯಿಂದಾನೇ ಉತ್ಪತ್ತಿ ಆಗೋ ಸೆಲ್ಸ್ ಅದು. ಸೊ ಆ ಮೂಳೆಯಿಂದ ನಾವು ಒಂದು ಸ್ವಲ್ಪ ಸ್ಯಾಂಪಲ್ ತೊಗೊಂಡು ರಕ್ತದ ಥರಾನೇ ಅದನ್ನು ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿ ಸ್ಪೆಷಲ್ ಟೆಸ್ಟ್ ಮಾಡಬೇಕಾಗತ್ತೆ. ಎಷ್ಟೊಂದು ಸರಿ ಪೋಷಕರಿಗೆ ತುಂಬ ಭಯ ಆಗೋದಕ್ಕೆ, ನೀವು ಆ ಥರ ಎಲ್ಲ ಟೆಸ್ಟ್ ಮಾಡಿದ್ರೆ ಮುಂದೆ ಹೋಗಿ ನಮ್ಮ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಖಂಡಿತ ಆಗೋದಿಲ್ಲ. ಈ ಫಸ್ಟ್ ಡಯಾಗ್ನೋಸಿಸ್ ಮಾಡೋದು ತುಂಬ ಮುಖ್ಯ. ಎರಡನೇದು, ಅಕಸ್ಮಾತ್ ಎಲ್ಲಾದರೂ ಗಡ್ಡೆ ಇದ್ದರೆ, ಇದು ಲಿಂಫ್ ಗಡ್ಡೆ ಆಗಿರ್ಬೋದು ಅಥವಾ ಹೊಟ್ಟೆಯಲ್ಲಿ ಗಡ್ಡೆ ಆಗಿರ್ಬೋದು, ಅದಕ್ಕೆ ಬಯೋಪ್ಸಿ ಅಂತ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಒಂದು ಜಾಗಕ್ಕೆ ಕರೆಕ್ಟಾಗಿ ಡೈರೆಕ್ಟ್ ಮಾಡಿ ಸೂಜಿಯಿಂದ ಆ ಪಾರ್ಟ್ನ ತೆಗೆದು ಮತ್ತೆ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತಾರೆ. ಸೊ ಇವೆರಡು ಟೆಸ್ಟ್ಗಳು ತುಂಬ ತುಂಬ ಮುಖ್ಯ. ಅದಾದಮೇಲೆ ಬೇರೆ ಟೆಸ್ಟ್ ಬೇಕಾಗತ್ತೆ. ನೀವು ಸ್ಟೇಜ್ ಅಂತ ಹೇಳ್ತೀರಾ, ಸ್ಟೇಜ್ ಬಗ್ಗೆ ಪತ್ತೆ ಹಚ್ಚಕ್ಕೆ ಬೇರೆ ಥರ ಸ್ಕ್ಯಾನ್ಸ್ಗಳು ಬೇಕಾಗತ್ತೆ. CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, ಅಥವಾ ಫುಲ್ ಬಾಡಿ ಸ್ಕ್ಯಾನ್ಗೆ ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅವೆಲ್ಲ ನಮಗೆ ಯಾವ ಸ್ಟೇಜಲ್ಲಿದೆ ಆ ಕ್ಯಾನ್ಸರ್, ಬೇರೆ ಎಲ್ಲಾದರೂ ಹರಡಿದೆಯೋ ಇಲ್ವೋ ಅನ್ನೋವಂಥ ಇನ್ಫಾರ್ಮೇಷನ್ ನಮಗೆ ಬರುತ್ತೆ. ಆದರೆ ಫಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ದ ಪ್ರಾಪರ್ ಡಯಾಗ್ನೋಸಿಸ್. ಅದು ನಮಗೆ ಯೂಶ್ವಲಿ ಬ್ಲಡ್ ಟೆಸ್ಟ್, ಬೋನ್ ಮ್ಯಾರೋ ಟೆಸ್ಟ್ ಅಥವಾ ಈ ಬಯೋಪ್ಸಿ ಅನ್ನೋ ಒಂದು ಪ್ರೊಸೀಜರಿಂದ ಬರುತ್ತೆ. ಎಸ್, ಓಕೆ ಮೇಡಮ್. ಹಾಗೆ ಸಂಪರ್ಕದಲ್ಲಿ ಸರ್, ಸತೀಶ್ ಅವರ ಸರ್, ಹಾಗೆ ನೀವು ಕೂಡ ಹಾಗೆ ಸಂಪರ್ಕದಲ್ಲಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಮಕ್ಕಳಲ್ಲಿ ಈ ರೀತಿಯಾಗಿ ಕ್ಯಾನ್ಸರ್ ಕಂಡು ಬಂದಿದೆ ಆದಲ್ಲಿ ಅದಕ್ಕೆ ಪರಿಹಾರ ಏನಿರುತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ಸತೀಶ್ ಸರ್, ಈಗ ಪ್ರಮುಖವಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಹಾಂ ಸರ್. ಓಕೆ ಸರ್, ಈಗಾಗಲೇ ಯಾವ ಕಾರಣಕ್ಕೆ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದನ್ನ ಫಸ್ಟ್ ನಾವು ಪತ್ತೆ ಹಚ್ಚಲೇಬೇಕು. ಸೊ ಇದಕ್ಕೆ ನಮಗೆ ವೈದ್ಯರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ನಾವು ಮಕ್ಕಳಲ್ಲಿ ಅನಾರೋಗ್ಯಕರವಾದಂತ ಜೀವನ ಶೈಲಿ ಬೆಳೆಸ್ತಾ ಇದೀವಿ. ಸೊ ಫಸ್ಟ್ ಅದನ್ನ ತಪ್ಪಿಸುವಂತ ಕೆಲಸ ಆಹಾರದಲ್ಲಿ ಪ್ರೋಟೀನ್ ಇದೆ, ಯಾವ ಆಹಾರದಲ್ಲಿ ಖನಿಜ ಸಂಪನ್ಮೂಲ ಇದೆ. ಸೊ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಕಾರ್ಬೋಹೈಡ್ರೇಟ್ ಇದೆ, ಎಷ್ಟು ಕ್ಯಾಲರಿ ಬೇಕಾಗುತ್ತೆ ದೇಹಕ್ಕೆ ಅನ್ನೋದನ್ನ ನಾವು ಪತ್ತೆ ಹಚ್ಕೊಂಡು ಅದನ್ನ ತಿಳ್ಕೊಂಡು ಅಂತ ಆಹಾರವನ್ನು ನಾವು ಸೇರಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ದ್ವಿದಳ ಧಾನ್ಯಗಳಾಗಿರ್ಲಿ ಅಥವಾ ಹಸಿ ತರಕಾರಿಗಳಾಗಿರ್ಲಿ ಅಥವಾ ಹಣ್ಣುಗಳಾಗಿರ್ಲಿ ಅಥವಾ ಒಣ ಹಣ್ಣುಗಳಾಗಿರ್ಲಿ, ಇದೆಲ್ಲ ಕೂಡ ನಾವು ಮಕ್ಕಳಿಗೆ ಕೊಡುವಂತ ಕೆಲಸ ಮಾಡಬೇಕು. ಇದರ ಜೊತೆಗೆ ನಿಯಮಿತವಾದಂತಹ ವ್ಯಾಯಾಮಗಳನ್ನ ಮತ್ತೆ ನಡಿಗೆಗಳನ್ನ. ಸೊ ನೋಡ್ರಿ, ನಾನು ನನ್ನ ಬಾಲ್ಯದ ಅನುಭವ ಹೇಳ್ಬೇಕಂತ ಹೇಳಿದ್ರೆ, ಕೇವಲ ಮನೆಗೆ ನಾವು ಹೋಗ್ತಾ ಇದ್ದಿದ್ದು ಊಟಕ್ಕೆ ಮಾತ್ರನೇ. ಅದ್ರ ಒಂದ್ ವೇಳೆ ಹೊರಗೆಲ್ಲ ಸಿಕ್ಕರೆ ಆ ಕಡೆ, ಯಾಕಂದ್ರೆ ಬರೇ ಆಟದಲ್ಲಿನೇ ಇರ್ತಿದ್ವಿ ನಾವು. ಎಲ್ಲಾ ರೀತಿಯಾದಂತ ಆಟಗಳನ್ನ ಅವಾಗ ನಾವು ಆಡಿದೀವಿ. ಈಗ ನೀವು ಮಕ್ಕಳಿಗೆ ಕೇಳ್ರಿ, ಚೀನಿ ದಾಂಡು ಅಂದ್ರೆ ಏನು ಗೊತ್ತಿಲ್ಲ, ಲಗೋರಿ ಅಂದ್ರೆ ಗೊತ್ತಿಲ್ಲ, ಇದೆ ಮತ್ತೆ ಈಜುವಂಥದ್ದು, ಮರ ಗಿಡ ಹತ್ತುವಂಥದ್ದು,
ಅಥವಾ ಸ್ಟಾಪ್ ಅಂತ ಆಡ್ತಿದ್ರು, ಎಲ್ಲ ಹೋಗಿ ಬಚ್ಕೊಡುವಂಥದ್ದು, ಬೇರೆಯವ್ರು ಬಂದು ಪತ್ತೆ ಹಚ್ಬೇಕು. ಇಂಥ ಎಲ್ಲಾ ಆಟಗಳನ್ನು ನಾವು ಆಡ್ತಾ ಇದ್ದೀವಿ. ಅಸಲಿಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಸದೃಢ ಆಗ್ಬೇಕಾಗಿದ್ರೆ ಒಳ್ಳೆ ಆಹಾರ ಸೇವಿಸುವಂಥದ್ದು, ದೈಹಿಕ ಕಸರತ್ತು ಮಾಡುವಂಥದ್ದು, ಮತ್ತೊಂದು ಅಂತ ಹೇಳಿದ್ರೆ ನಿದ್ದೆ ಮಾಡುವಂಥದ್ದು. ಇದೆಲ್ಲ ಕೂಡ ಆದಾಗನೇ ಸಾಮಾನ್ಯವಾಗಿ ನಾವು ಒಳ್ಳೆ ಒಂದು ಆರೋಗ್ಯವಂತ ಮಾನಸಿಕ ಸ್ಥಿತಿ ಕೂಡ ಪಡ್ಕೋತೀವಿ, ಮತ್ತೆ ದೈಹಿಕ ಸ್ಥಿತಿ ಕೂಡ ಪಡ್ಕೋಬಹುದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆವಾಗ ಸ್ಟ್ರೆಸ್ ಇರಲಿಲ್ಲ, ಕೆಲಸ ಮಾಡೋದು, ಮನೇಲಿ ಇರೋದು, ಮೊಬೈಲ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದೀವಿ, ಹಂಗಾಗಿ ಯಾವುದೇ ಆಲೋಚನೆಗಳು ಇರ್ತಿರ್ಲಿಲ್ಲ. ಇರ್ಲಿಲ್ಲ ಸರ್. ಇಲ್ಲಿ ಇನ್ನೊಂದು ವಿಷಯ ನಿಮಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವಾಗ ಟಿವಿ ಕೂಡ ನಾವು ಸಣ್ಣವ್ರು ಇರ್ಬೇಕಾದ್ರೆ ಒಂದು ಓಣಿಯಲ್ಲಿ ಒಂದು ಏರಿಯಾದಲ್ಲಿ ಒಂದೇ ಒಂದು ಟಿವಿ ಇರ್ತಾ ಇತ್ತು. ಅದು ಸಂಡೇಗೆ ಅಥವಾ ಶನಿವಾರ ದಿನ ಮಾತ್ರ ನೋಡ್ಲಕ್ ಹೋಗ್ತಿದ್ವಿ ನಾವು ಎಲ್ಲರೂ. ಅದು ಬಿಟ್ಟರೆ ಉಳಿದ ಎಲ್ಲಾ ದಿನಗಳಲ್ಲಿ ನಾವು ಆಟದಲ್ಲಿನೇ ಮಗ್ನರಾಗಿರ್ತಿದ್ವು. ಪಾಠ ಇಲ್ಲಾಂದ್ರೆ ಆಟ, ಅದು ಬಿಟ್ರೆ ಊಟ, ರಾತ್ರಿ ಹೊತ್ತು ನಿದ್ದೆ, ಇದಿಷ್ಟೇ ಅವ ಕೆಲಸ ಇರೋದು. ಈಗ ಮಕ್ಕಳಿಗೆ ಮೊಬೈಲ್ನೇ ಲೋಕ ಆಗ್ಬಿಟ್ಟಿದೆ, ಮೊಬೈಲೇ ಪ್ರಪಂಚ ಆಗಿದೆ. ಅದರಲ್ಲೇ ಆಟ ಆಡ್ತಾರೆ, ಅದರಲ್ಲೇ ಮನೋರಂಜನೆ ಪಡ್ಕೊಳ್ತಿದ್ದಾರೆ. ಸೊ ಅದು ಮಕ್ಕಳನ್ನು ಎಷ್ಟರ ಮಟ್ಟಿಗೆ ನಿಸ್ಸಹಾಯಕರನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ, ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ ಅನ್ನುವಂಥ ಸ್ಥಿತಿಗೆ ನಾವು ತಂದುಬಿಟ್ಟಿದೀವಿ. ಅದರಲ್ಲಿ ಪಾಲಕರ ಪಾತ್ರನೂ ಇದೆ, ಸರ್ಕಾರದ ಪಾತ್ರನೂ ಇದೆ, ಇಡೀ ವ್ಯವಸ್ಥೆ ಪಾತ್ರ ಇದೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳುವಂತ ಅವಶ್ಯಕತೆ ಇಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾವು ಮಕ್ಕಳನ್ನ, ಯಾಕಂದ್ರೆ ಭವಿಷ್ಯದಲ್ಲಿ ದೇಶವನ್ನ, ಪ್ರಪಂಚವನ್ನ, ಇಡೀ ಮಾನವ ಕುಲವನ್ನ ನಿರ್ಮಾಣ ಮಾಡುವಂಥದ್ದು ಅಥವಾ ಬಲಿಷ್ಠಗೊಳಿಸುವಂಥದ್ದು ಪಾತ್ರ ವಹಿಸಬೇಕಾಗಿ ಇಂದಿನ ಮಕ್ಕಳೇ ನಾಳೆ ನಮ್ಮ ಪ್ರಜೆಗಳಾಗುವಂಥದ್ದು. ಸೊ ಅದಕ್ಕೋಸ್ಕರ ಅವರ ಬಗ್ಗೆ ಅತೀವ ಕಾಳಜಿ ವಹಿಸುವಂತ ಅವಶ್ಯಕತೆ ಈ ಗಳಿಗೆಯಲ್ಲಿದೆ. ಬಹಳ ಆತಂಕದ ಸ್ಥಿತಿ ಇದೆ. ನಾವು ಯೋಚನೆ ಮಾಡಿದಾಗ ನಮ್ಮ ಮಕ್ಕಳು ಏನಾಗ್ತಾರೆ, ನಾವು ಇಲ್ಲಿವರೆಗಾದ್ರೂ ಬಂದಿದೀವಿ, ನಮ್ಮ ಮಕ್ಕಳು ಎಷ್ಟು ದಿನ ಬದುಕ್ತಾರೆ ಅನ್ನುವಂಥದ್ದು ಆಲೋಚನೆ ಕೂಡ ಆಗಿದೆ. ನಮ್ಮ ತಂದೆ ತಾಯಿ ಎಷ್ಟೋ ವರ್ಷ ಬದುಕಿದ್ದಾರೆ, ನಾವಷ್ಟು ಬದುಕ್ತೀವಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ನಾವೆಷ್ಟು ಬದುಕಿದೀವಿ, ನಮ್ಮ ಮಕ್ಕಳು ಅಷ್ಟು ಬದುಕ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ, ಕೇವಲ ನಾನು ಭಾರತ ಅಷ್ಟನ್ನೇ ಹೇಳ್ತಾ ಇಲ್ಲ, ಇಡೀ ಪ್ರಪಂಚದಲ್ಲಿ ನೀವು ಕೂಡ ನೋಡಿದ್ರೆ ಇಂಥ ಒಂದು ದುಸ್ಥಿತಿಯನ್ನ ನಮ್ಮ ಮಾನವ ಕುಲ ಎದುರಿಸ್ತಾ ಇದೆ. ಸೊ ಇದರ ಬಗ್ಗೆ ಗಂಭೀರವಾದಂತ ಆಲೋಚನೆಯನ್ನ ಪ್ರತಿ ಸರ್ಕಾರ, ವಿಶ್ವಸಂಸ್ಥೆ ಸೇರ್ಕೊಂಡು ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ವಸುಧಾ ಮೇಡಮ್ ಅವರು, ಈಗ ಪ್ರಮುಖವಾಗಿ ಈ ಮಕ್ಕಳಲ್ಲಿ ಈ ರೀತಿಯ ಕ್ಯಾನ್ಸರ್ ಕಂಡು ಬಂದಾಗ ಪೋಷಕರು ಹಾಗೂ ವೈದ್ಯರ ನಡುವೆ ಯಾವ ರೀತಿಯಾಗಿ ಸಮಾಲೋಚನೆ ಇರಬೇಕು ಅಂತೇಳಿ? ಯೂಶಲಿ ಈ ತರ ಒಂದು ಕ್ಯಾನ್ಸರ್ ಯಾರಿಗೂ ಆಗ್ಬಾರ್ದು. ಯಾಕಂದ್ರೆ ನಮ್ಮ ಮಕ್ಕಳನ್ನ ಈ ತರ ಒಂದು ಸಫರ್ ಮಾಡೋದು ಯಾವ ಅಪ್ಪ ಅಮ್ಮನ ಕೈಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಅಂತದ್ರಲ್ಲಿ ಅವ್ರು ಫಸ್ಟ್ ಬಂದು ಕ್ವೆಶ್ಚನ್ ಕೇಳೋದಂದ್ರೆ, ಡಾಕ್ಟರ್ ಇದು ನಮ್ ತಪ್ಪ, ನೀವು ಅನುವಂಶಿಕವಾಗಿ ಆಗ್ತಾ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ರಿ, ಇದು ನಮ್ಮ ಜೆನೆಟಿಕ್ಸ್ ಇಂದ ಬಂದಿದ್ಯಾ ಅವ್ರಿಗೆ ಅಂತ ಅವ್ರದ್ದು ಫಸ್ಟ್ ಕ್ವೆಶ್ಚನ್ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ಯಾವುದೇ ಅಪ್ಪ ಅಮ್ಮ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಕ್ಕೆ ಇಷ್ಟಪಡ್ತಾರೆ ಹೊರತು ಈ ತರ ಒಂದು ಕಾಯಿಲೆ ನಮ್ಮಿಂದ ಆಗಿದ್ಯಾ ಅಂತ ತುಂಬಾ ಅವರು ಗಿಲ್ಟಿ ಆಗಿರ್ತಾರೆ. ಸೊ ಫಸ್ಟ್ ಫಾರ್ಮೋಸ್ಟ್ ಏನಂದ್ರೆ, ಇದು ಯಾರ್ದು ತಪ್ಪಲ್ಲ. ಮುಂಚೆ ಡಿಸ್ಕಸ್ ಮಾಡ್ದಂಗೆ ಖಂಡಿತವಾಗಿ ಪೆಸ್ಟಿಸೈಡ್ಸ್ ಎಲ್ಲ ರೋಲ್ ಇದೆ ಕ್ಯಾನ್ಸರ್ ಆಗೋ ಕಾರಣ. ಆದ್ರೆ ಖಂಡಿತವಾಗಿ ಇದರಿಂದ ಆಗಿದೆ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕೆ ನಮಗಾಗೋದಿಲ್ಲ. ಮಕ್ಕಳ ಕ್ಯಾನ್ಸರ್ ಅಲ್ಲಿ ಸುಮಾರು ಒಂದು 10% ಮಾತ್ರ ಆನುವಂಶಿಕವಾಗಿರೋದು, ಬೇರೆದೆಲ್ಲ ರ್ಯಾಂಡಮ್ ಅಕರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಮಗುಗಾಗ್ಬೋದು ಅದು. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ನಿಮ್ಮನ್ನ ನೀವು ದೋಷಿಯಾಗಿ ಅನ್ಕೋಬೇಡಿ, ಇದು ಯಾವುದೇ ಅಪ್ಪ ಅಮ್ಮಂದು ತಪ್ಪಲ್ಲ. ಎರಡನೇ ಒಂದು ಇದಂದ್ರೆ ಏನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಮುಂದೆ ಏನು ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ. ಯೂಶಲಿ ಕ್ಯಾನ್ಸರ್ ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಆಯ್ತು ಇದು ಲೈಫ್ ಎಂಡ್ ಆಯ್ತು, ನಮ್ದು ಡೆತ್ ಸೆಂಟೆನ್ಸ್ ಇದ್ದಂಗೆ ಅಂತ ನಂಬ್ತಾರೆ. ಅದು ಒಂದು ತುಂಬಾ ಭಯ ಇರುತ್ತೆ ಅವ್ರ ಮನಸ್ಸಲ್ಲಿ, ಏನಾಗತ್ತಪ್ಪ ಮುಂದೆ ನಮ್ಮ ಮಗುಗೆ ಏನಾಗತ್ತೆ ಅಂತ. ಅದು ಯಾವಾಗ್ಲೂ ಕೇಳ್ತಾರೆ, ಇದು ಕ್ಯೂರ್ ಆಗೋ ಚಾನ್ಸಸ್ ಇದೆಯಾ, ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ. ಸೊ ನೀವು ಮುಂಚೆ ಒಂದು ಕ್ವೆಶನ್ಸ್ ಕೇಳ್ತಾ ಇದ್ರಿ, ಪೋಷಕರು ಯಾವ ತರ ರೆಸ್ಪಾಂಡ್ ಮಾಡಬೇಕು, ಯಾವ ತರ ಅವ್ರ ಮನಸ್ಥಿತಿ ಇರತ್ತೆ ಅಂತ. ಎಲ್ಲಾ ಪೋಷಕರಿಗೂ ಹೇಳಕ್ ಇಷ್ಟಪಡ್ತೇನೆ, ಮಕ್ಕಳಲ್ಲಿ ಕ್ಯಾನ್ಸರ್ ಅನ್ನೋದು 80-85% ವರೆಗೂ ಪೂರ್ತಿ ಗುಣ ಆಗೋ ಸಾಧ್ಯತೆ ಇದೆ. ಅಂದ್ರೆ ಪೂರ್ತಿ ಗುಣ ಅಂದ್ರೆ ಅವರು ನಂತರ ನಿಮ್ ತರ ನಾರ್ಮಲ್ ಲೈಫ್ ಸ್ಪೆಂಡ್ ಮಾಡೋ ಒಂದು ಸಾಧ್ಯತೆ ಇದೆ. ಸೊ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ ಆರ್ ಮಚ್ ಮೋರ್ ಕ್ಯೂರಬಲ್ ದೆನ್ ಅಡಲ್ಟ್ ಕ್ಯಾನ್ಸರ್ಸ್. ಇದು ಒಂದು ಸಂದೇಶ ಎಲ್ಲರಿಗೂ ತಲುಪಬೇಕಾಗುವಂಥದ್ದು. ಮೂರನೇದು, ನಮ್ಮ ಮಗು ಟ್ರೀಟ್ಮೆಂಟ್ ಸಹಿಸತ್ತಾ. ಒಬ್ವಿಯಸ್ಲಿ ನಾನು ನಿಮ್ಗೆ ಹೇಳ್ದಂಗೆ ಇದು ಚಿಕ್ಕ ಮಕ್ಕಳು, ಹುಟ್ಟಿರೋ ಮಕ್ಕಳು, 3 ತಿಂಗಳ ಮಕ್ಕಳು
ಮಕ್ಕಳು 6 ತಿಂಗಳ ಮಕ್ಕಳಿಗೂ ಆಗ್ಬೋದು. ಸೊ ಇಂಥ ಒಂದು ಘಟನೆ ಆದಾಗ ಇಷ್ಟು ಚಿಕ್ಕ ಮಗು, ನನ್ನ ಮಗು ಈ ಟ್ರೀಟ್ಮೆಂಟ್ ಸಹಿಸತ್ತಾ? ಯಾಕಂದ್ರೆ ನಾವೆಲ್ಲರೂ ನಮ್ಮ ಫ್ಯಾಮಿಲೀಸಲ್ಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ ನೋಡಿರ್ತೀವಿ, ಯಾರಿಗಾದ್ರೂ ಕ್ಯಾನ್ಸರ್ ಆಗಿರುತ್ತೆ, ಅವ್ರ ಸೈಡ್ ಎಫೆಕ್ಟ್ಸ್ ಎಷ್ಟು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು, ಮಕ್ಕಳು ದೊಡ್ಡೋರ್ಗಿಂತ ಸಾಕಷ್ಟು ಚೆನ್ನಾಗಿ ಈ ಟ್ರೀಟ್ಮೆಂಟ್ನ ಒಂದು ಟಾಲರೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಟಿಶ್ಯೂಸು, ಅವ್ರ ಸೆಲ್ಸ್ ಎಲ್ಲ ತುಂಬಾ ಯಂಗ್ ಇರುತ್ತೆ. ಸೈಡ್ ಎಫೆಕ್ಟ್ ಕೆಲವೊಮ್ಮೆ ಮಕ್ಕಳು ಅಪ್ಪ ಅಮ್ಮ ಹೇಳೋವರೆಗೂ ನಮಗೆ ಮಕ್ಕಳ ಹತ್ರ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದು ಒಂದು ಮಕ್ಕಳ ಬಗ್ಗೆ ತುಂಬಾ ಒಳ್ಳೆ ವಿಷಯ. ಸೊ ದೇ ಟಾಲರೇಟ್ ದ ಟ್ರೀಟ್ಮೆಂಟ್ ಆಲ್ಸೋ ವೆರಿ ವೆರಿ ವೆಲ್. ಅದು ಒಂದು 3 ಥಿಂಗ್ಸ್ ಯೂಶುವಲಿ ನಾವು ಮಾತಾಡೋದು ಯಾವುದೇ ಮಗು ಕ್ಯಾನ್ಸರಿಂದ ಡಯಾಗ್ನೋಸ್ ಆದಾಗ. ಎಸ್, ಅಂದರೆ ಮೇಡಮ್ ಇದು ಅಷ್ಟೊಂದೇನು ಪರಿಣಾಮಕಾರಿ ಏನಲ್ಲ, ಅಂದರೆ ಈ ರೀತಿ ಕ್ಯಾನ್ಸರ್ ಬಂದಾಗ ಅದು ಪರಿಣಾಮಕಾರಿ ಆಗುತ್ತಾ ಹೇಗೆ ಅಂತ? ಸೊ ನೋಡಿ, ನಾನು ಹೇಳ್ದಂಗೆ ಕ್ಯಾನ್ಸರ್ ಅಲ್ಲೂ ಬೇರೆ ಬೇರೆ ತರ ಇದೆ. ಸೊ ನಾರ್ಮಲ್ ಆಗಿ ಬದುಕುಳಿಯೋ ಸಾಧ್ಯತೆ ಇರುತ್ತಾ ಹೇಗೆ ಅಂತ? ಖಂಡಿತ ಇರುತ್ತೆ. ಅದಕ್ಕೆ ನಾನು 80% 85% ಅಂತ ಇರೋದು ನಾರ್ಮಲ್ ಲೈಫ್ ಸ್ಪ್ಯಾನ್ ಲೀಡ್ ಮಾಡೋ ಒಂದು ಸಾಧ್ಯತೆ, 80% ಚಾನ್ಸ್. ಸೊ ದಟ್ ಇಸ್ ಅ ವೆರಿ ಗುಡ್ ನಂಬರ್ ಅಲ್ವಾ? ಇವಾಗ 10 ಮಕ್ಕಳಲ್ಲಿ 8 ಮಕ್ಕಳು ಪೂರ್ತಿ ಗುಣಮುಖ ಆಗಿ ನಾರ್ಮಲ್ ಆಗಿ ಒಂದು ಲೈಫ್ ಲೀಡ್ ಮಾಡ್ತಾರೆ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಡೆಫಿನೆಟ್ಲಿ ಎಲ್ಲ ಕ್ಯಾನ್ಸರ್ಸ್ನು 100% ಗುಣ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಕ್ಯಾನ್ಸರ್ ಅಂತ ಒಂದು ಕಾಯಿಲೆಗೆ 80% ಕ್ಯೂರ್ ಇದೆ ಅನ್ನೋದೇ ಇಟ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್, ಗುಡ್ ಥಿಂಗ್. ಎಸ್ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ? ಗುರುರಾಜ್ ಸರ್, ಈಗ ನಿಮ್ಮ ಸಮಾಲೋಚನೆಯಲ್ಲಿ ಇಂಥ ಕೇಸನ್ನು ನೋಡಿದ್ದೀರಾ? ಅಂದರೆ ಮಗುಗೆ ಬಂದಿರುವಂಥ ಕೇಸ್ ಆಗಿರ್ಬೋದು ಅಥವಾ ತಾಯಿಗೆ ಬಂದಿರುವಂಥ ಈ ರೀತಿಯ ಕಾಯಿಲೆ ಆಗಿರ್ಬೋದು, ನಿಮಗೆ ಆ ರೀತಿ ಅನುಭವ ಆಗಿದೆ? ಅವ್ರ ಜೊತೆ ಮಾತುಕತೆ ಆಗಿರ್ಬೋದು ಆ ಥರ? ನಾನು ಪ್ರಸ್ತುತ ಇವಾಗ ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿದ್ದೀನಿ. ಮುಂಚೆ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಲ್ಲಿ ಇದ್ದೆ. ಅದು ಬಿಟ್ಟು 100 ಕೇಸಸ್ಸು ಆನ್ಕಾಲಜಿಗೆ ಸಂಬಂಧಪಟ್ಟಂತೆ. ಕೆಲವರು ಡಾಕ್ಟರ್ಸೇ ರೆಫರ್ ಮಾಡ್ತಾರೆ, ಕೆಲವರು ಪೇರೆಂಟ್ಸು ಬರ್ತಾರೆ. ಒಂದು ಇವಾಗ ಜಸ್ಟ್ ನಾವು ಡಾಕ್ಟ್ರು ಹೇಳಿದ ಹಾಗೆ 80% ಕ್ಯೂರ್ ಇದೆ ಅನ್ನುವಂಥದ್ದು ಒಂದಕ್ಕೆ ಲಿಂಕ್ ಮಾಡಿ ಇವಾಗ ಹೇಳ್ತೀವಿ. ಗುಬ್ಬಿ ಹತ್ತಿರ ಯಾವುದೋ ಒಂದು ಗ್ರಾಮ, ತಂದೆ ತಾಯಿ ಎಷ್ಟೋ ವರ್ಷ ಆದಮೇಲೆ, ಒಂದು 8-9 ವರ್ಷ ಆದಮೇಲೆ ಹುಟ್ಟಿರ್ತಕ್ಕಂಥ ಮಗು ಕನ್ಫರ್ಮ್ ಆಯಿತು ಅದಕ್ಕೆ ಕ್ಯಾನ್ಸರ್ ಆಗಿದೆ ಅಂತ. ನನ್ನ ಹತ್ರ ಫೋನ್ ಬಂತು. ಆದರೆ ಥ್ಯಾಂಕ್ಸ್ ಟು ದಟ್ ಡಾಕ್ಟರ್ ಹೂ ರೆಫರ್ಡ್ ದ ಕೇಸ್, ಗುರುರಾಜ್ ಅವರು ಮಾನಸಿಕ ಸ್ಥಿತಿ ತುಂಬ ದಯಾನೀಯ ಸ್ಥಿತಿಯಲ್ಲಿದೆ, ನೀವು ಒಂದು ಸರ್ತಿ ಆ ಪೇರೆಂಟ್ಸ್ ಹತ್ರ ಮಾತಾಡಿ ಅಂತ ಹೇಳಿದ್ರು. ಆ ಪೇರೆಂಟ್ಸ್ನ ಸಿಚುವೇಶನ್ ತಿಳಿದ್ಮೇಲೆ ಅವ್ರನ್ನೇ ಕರೆಸ್ಕೊಂಡು ಕೂಡಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅವ್ರಿಗೆ ಹೇಳಿದ್ದಿಷ್ಟೇ, ನೋಡಿ ಕಾಯಿಲೆ ಯಾವಾಗಾದರೂ ಬರುತ್ತೆ, ಯಾರಿಗಾದರೂ ಬರುತ್ತೆ, ಕಾರಣಗಳು ಬಿಟ್ಬಿಡಿ, ನೀವು ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವ್ರ ತಾಯಿ ಹೇಳಿದ್ರು, ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಬೋಣ ಸರ್? ಒಂದು ಕ್ಯಾನ್ಸರ್ ಅಂತಿದ್ದಂಗೆ ನಮ್ಮ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಇರೋರೆಲ್ಲ ಇಷ್ಟು ವರ್ಷ ಆದಮೇಲೆ ಮಗು ಹುಟ್ಟಿತು, ನೀನು ತಾಯಿನೇ ತಪ್ಪು, ನೀನು ಮದುವೆ ಆಗಿದೆ, ಈ ಥರದ ಒಂದು ಸಿಚುವೇಶನ್ ಥಾಟ್ ಪ್ರೊಸೆಸ್ಸು ಬಂದಿದೆ. ಪ್ಲಸ್ ಮಗು ಬದುಕುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ, ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ, ಮುಂದೆ ಮಗು ಆಗುತ್ತಾ ಇಲ್ಲ ಅಂತ ಇದಿದೆ. ಹಾಗೂ ನಮ್ಮ ಬಳಗದಲ್ಲೇ ಇನ್ನೊಂದು ಮದುವೆ ಮಾಡಿಕೊಟ್ಬಿಡೋಣ ಅಂತ ಆ ಒಂದು ಮಾನಸಿಕವಾಗಿಯೂ ನನಗೆ ಇದು ಮಾಡ್ತಾ ಇದ್ದಾರೆ. ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡೆ. ಅವ್ರು ಹೇಳಿದ ಡಾಕ್ಟ್ರು ಒಂದೇ ಒಂದು ಮಾತು, ಗುರುರಾಜ್ 100% ಕ್ಯೂರ್ ಆಗ್ತದ್ರಿ, ಈ ಕೇಸು ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಅವ್ರಿಗೆ ಗ್ಯಾರಂಟಿ ಕೊಡ್ರಿ, ಈ ಕೇಸು ಸರಿ ಹೋಗುತ್ತೆ. ನಾನಂದೆ, ಡಾಕ್ಟ್ರೇ ಹೇಗೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಿ ಅದು ಕ್ಯೂರ್ ಆಗುತ್ತೆ ಅಂತ? ಅವ್ರು ಹೇಳಿದ್ದು ಒಂದೇ ಮಾತು, ಗುರುರಾಜ್, ನಾನು ಐ ಆಮ್ ಬೀನ್ ಇನ್ ದಿಸ್ ಫೀಲ್ಡ್, ಡೋಂಟ್ ವರಿ, ಐ ನೋ ವಾಟ್ ಈಸ್ ದ ಕಂಡೀಷನ್ ಆ್ಯಂಡ್ ಸ್ಟೇಟಸ್ಕೋ. ಅವ್ರಿಗೆ ನೀವು ಜಸ್ಟ್ ಮೋಟಿವೇಟ್ ಮಾಡಿರಿ ಆ್ಯಂಡ್ ಕೌನ್ಸಿಲ್ ದಮ್, ದ ಕೇಸ್ ಕ್ಯಾನ್ ಬಿ ಸಾರ್ಟೆಡ್ ಔಟ್ ವೆರಿ ಈಸಿಲಿ. ಇದು ಡಾಕ್ಟ್ರು ಪಾಪ ಹೇಳಿದ್ರು ಕೂಡ ಅವರಿಗೆ ಆ ಕಂಡೀಷನ್ನೊಳಗೆ ಆ ಹಾಸ್ಪಿಟ್ಲ್ ವಾತಾವರಣ, ವಾರ್ಡ್ಸಲ್ಲಿ ಹೋಗಿರೋ ವಾತಾವರಣ, ಅಲ್ಲಿರೋ ಸಿಚುವೇಶನ್ಸು ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಿತ್ತು. ಅವ್ರನ್ನ ಕೂಡಿಸಿ ಸುಮಾರು ಒಂದು ಹತ್ರ ಆಲ್ಮೋಸ್ಟ್ ಎವ್ರಿ 3 days ನಾನೇ ಇನಿಷಿಯೇಟಿವ್ ತೊಗೊಂಡೆ. ಯಾಕಂದರೆ ಮಗು ಜೀವನ. ನಾನು ಆಪ್ತ ಸಮಾಲೋಚಕನಾಗಿ ನಾನು
ಒನ್ ಆಫ್ ದಿ ಬೆಸ್ಟ್ ಟೈಮ್ ಇನ್ ಮೈ ಲೈಫ್ ವಾಸ್ ಟು ಸೇವ್ ದಟ್ ಚೈಲ್ಡ್. ಆ ತಂದೆ ತಾಯಿಗೆ ಮೋಟಿವೇಟ್ ಮಾಡಿ ಆ ಮಗು ಜೊತೆಗೆ ನಾನು 2-3 ಸತಿ ಆಸ್ಪತ್ರೆಗೂ ಹೋಗಬೇಕಾಯ್ತು. ಹೋಗಿ ಬಂದೆ. ತಾಯಿಗಿತ್ತ ಮಗುಗಿತ್ತ? ಇಲ್ಲ, ಇದು ಮಗುಗೆ ಸಂಬಂಧಪಟ್ಟದ್ದು. ಆ್ಯಂಡ್ ಮಗು ಇವಾಗ ಚೆನ್ನಾಗಿದೆ ಸರ್. ಸುಮಾರು 13-14 ವಯಸ್ಸಲ್ಲಿ ಆ ಮಗು ಇದೆ. ಪುಟ್ಟ ಮಗುವಲ್ಲಾಗಿದ್ದು 4 ತಿಂಗಳಲ್ಲಿ ಇವಾಗ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ತುಂಬ ಚೆನ್ನಾಗಿದ್ದಾರೆ. ಇಟ್ ಈಸ್ ಫ್ಯಾಂಟಾಸ್ಟಿಕ್ ಸರ್. ಸೊ ಡಾಕ್ಟ್ರು ಹೇಳಿದ್ದು 100% ಸತ್ಯ, 80% ಸರಿ ಹೋಗುತ್ತೆ. ಆ ಥರದ ಒಂದು ಕೇಸಸ್ನಲ್ಲಿ ನಾವು ತಂದೆ ತಾಯಿಗೆ ಮೋಟಿವೇಟ್ ಮಾಡಬೇಕಾಗತ್ತೆ, ಕೌನ್ಸಿಲ್ ಮಾಡಬೇಕಾಗತ್ತೆ, ಕೆಲವು ಕಡೆ ಕೋಚಿಂಗ್ ಮಾಡಬೇಕಾಗತ್ತೆ. ಖಂಡಿತವಾಗೂ ಇದು ದೇ ಕ್ಯಾನ್ ಕಮ್ ಬ್ಯಾಕ್ ಟು ದಿ ಲೈಫ್ ಟು ದಿ ಬೆಸ್ಟ್ ವೇ ಸರ್. ಎಸ್ ಮೇಡಮ್ ಅವ್ರೆ, ಈಗ ಈ ಒಂದು ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ? ಶಸ್ತ್ರಚಿಕಿತ್ಸೆ ಅನ್ನೋದು ಎಲ್ಲ ಥರ ಕ್ಯಾನ್ಸರ್ಸ್ಗೆ ಬೇಕಾಗಲ್ಲ ಸರ್. ನಾನು ಹೇಳ್ದಂಗೆ ಲಿವರ್ ಕ್ಯಾನ್ಸರ್ಸು, ಕಿಡ್ನಿ ಕ್ಯಾನ್ಸರ್ಸ್, ಹೆಪಟೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೀವಿ, ಮೆದುಳಿನ ಕ್ಯಾನ್ಸರ್ಸು, ಅವಕ್ಕೆಲ್ಲ ಶಸ್ತ್ರಚಿಕಿತ್ಸೆ ಬಹಳ ಬಹಳ ಮುಖ್ಯ. ಸಾರ್ಕೋಮಾ, ಬೋನ್ ಟ್ಯೂಮರ್ಸ್, ಅದಕ್ಕೆ ಶಸ್ತ್ರಚಿಕಿತ್ಸೆ ಬಹಳ ಮುಖ್ಯ. ಇದು ಕೂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಯೂಶಲಿ ಮೆಡಿಸಿನ್ಸ್, ಕೀಮೋಥೆರಪಿ ಅಂತ ಹೇಳ್ತೀವಿ, ಅದರಿಂದ ಸ್ಟಾರ್ಟ್ ಮಾಡಿ ಆ ಇರೋ ಗಡ್ಡೆನ ಕರಗಿಸ್ತೀವಿ. ಅದಾದ್ಮೇಲೆ ನಾವು ಹೇಳ್ತೀವಿ ನಮ್ಮ ಸರ್ಜನ್ ಕಲೀಗ್ಸ್ಗೆ ಶಸ್ತ್ರಚಿಕಿತ್ಸೆ ಮಾಡಿ ಆ ಟ್ಯೂಮರ್ನ ತೆಗಿಬೇಕು ಅಂತ. ಎಷ್ಟೊಂದು ಸರಿ ಪೋಷಕರು ಕೇಳ್ತಾರೆ, ಕಮ್ಮಿ ಆಗ್ತಾ ಇದೆಯಲ್ಲ ಮೇಡಮ್, ಹಾಗೆ ನೀವು ಮೆಡಿಸಿನ್ಸ್ ಕೊಡಿ ಅಂತ. ಸೊ ಇದು ತುಂಬಾ ಒಂದು ತಪ್ಪು ಬಿಲೀಫು. ಶಸ್ತ್ರಚಿಕಿತ್ಸೆ ಮಾಡದೆ ಹೋದ್ರೆ ಆ ಟ್ಯೂಮರ್ ವಾಪಸ್ ಬರೋ ಸಾಧ್ಯತೆಗಳು ತುಂಬಾ ತುಂಬಾ ಜಾಸ್ತಿ. ಸೊ ನಿಮ್ ಡಾಕ್ಟರ್ ಹೇಳ್ತಾ ಇದ್ರೆ ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು ಅಂತ ಅಂದ್ರೆ ಖಂಡಿತ ಹೋಗಿ ಅದು ಮಾಡಿಸ್ಕೊಳ್ಳೇಬೇಕು. ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತಾ ಇರೋ ಹಾಗೆ ಮೆದುಳಿನ ಟ್ಯೂಮರ್ಸು, ಕಿಡ್ನಿ ಟ್ಯೂಮರ್, ಲಿವರ್ ಟ್ಯೂಮರ್, ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ಕಿಡ್ನಿ ಪಕ್ಕದಲ್ಲೇ ಅಡ್ರಿನಲ್ ಗ್ಲ್ಯಾಂಡ್ ಇಂದ ಒಂದು ಉತ್ಪತ್ತಿ ಆಗುವಂಥ ಟ್ಯೂಮರು, ಬೋನ್ ಟ್ಯೂಮರ್ಸ್, ಅವಕ್ಕೆಲ್ಲ ಶಸ್ತ್ರಚಿಕಿತ್ಸೆ ಬಹಳ ಬಹಳ ಮುಖ್ಯ. ಸೊ ಯೂಶಲಿ ಏನ್ ಮಾಡೋದಂದ್ರೆ ಆರಂಭದಲ್ಲಿ ನಾವು ಅವ್ರಿಗೆ ಫಸ್ಟ್ ಕಿಮೋಥೆರಪಿ ಅಂತ ಕೊಟ್ಬಿಟ್ಟು ಆ ಗಡ್ಡೆನ ಕಮ್ಮಿ ಮಾಡಿ ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಅಂದ್ರೆ ಗುರುರಾಜ್ ಸರ್ ಹೇಳಿದ್ದು ಬಹಳ ಬಹಳ ಮುಖ್ಯ. ಇಂಥ ಹೆಲ್ಪ್ ಕೊಡೋರು ಇನ್ನೂ ಇರ್ಲಿ ಸಮಾಜದಲ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಮಾನಸಿಕ ಬೆಂಬಲ ಅನ್ನೋದು ಆ ವೀಕ್ ಪಾಯಿಂಟ್ ಅಲ್ಲಿ ಪೇರೆಂಟ್ಸ್ಗೆ ತುಂಬಾ ತುಂಬಾ ಮುಖ್ಯ. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ತುಂಬಾ ಜನಕ್ಕೆ ಈ ಮಾನಸಿಕ ಬೆಂಬಲ ಸಿಗೋದಿಲ್ಲ. ಅವ್ರ ಫ್ಯಾಮಿಲಿಯಲ್ಲೇನೆ ಸುತ್ತಮುತ್ತ ಜನಾನೇ ಅವ್ರನ್ನ ತುಂಬಾ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಅಯ್ಯೋ ಈ ಮಗು ಕ್ಯಾನ್ಸರ್ ಆಗಿದೆ, ಅಪ್ಪ ಅಮ್ಮನ್ ತೊಂದ್ರೆ ಫಾಲ್ಟ್ ಇದೆಯಾ, ಇವ್ರ ಫಾಲ್ಟ್ ಇದೆಯಾ, ಮಗುದೇನು ತೊಂದ್ರೆ, ಅದು ಇದು ಅಂತ ತುಂಬಾ ಜಡ್ಜ್ ಮಾಡ್ತಾರೆ. ಸೊ ಎಲ್ಲಾರು ನೋಡ್ತಾ ಇರೋ ಜಿ ಕನ್ನಡನ ಖಂಡಿತ ಈ ತರ ಒಂದು ಡಿಸ್ಕ್ರಿಮಿನೇಟ್ ಮಾಡಿ ನೋಡ್ಬೇಡಿ. ಆ ಅಪ್ಪ ಅಮ್ಮಂದಾಗ್ಲಿ ಆ ಮಗುದಾಗ್ಲಿ ಏನು ತೊಂದರೆ ಇಲ್ಲ. ಇಫ್ ಎನಿಥಿಂಗ್ ವಿ ಕ್ಯಾನ್ ಹೆಲ್ಪ್ ದೆಮ್ ಟು ಡ್ಯೂರಿಂಗ್ ದಿಸ್ ಫೇಸ್ ಆಫ್ ಟ್ರೀಟ್ಮೆಂಟ್. ಯಾಕಂದ್ರೆ ಟ್ರೀಟ್ಮೆಂಟ್ ಕೂಡ ಈಸಿ ಅಲ್ಲ, ತುಂಬಾ ಕಷ್ಟ, ಸೈಡ್ ಎಫೆಕ್ಟ್ಸ್ ಇರ್ತವೆ, ಫೈನಾನ್ಷಿಯಲಿ ಆಲ್ಸೋ ತುಂಬಾ ಕಷ್ಟ ಆಗತ್ತೆ ಫ್ಯಾಮಿಲೀಸ್ಗೆ. ಸೊ ಅವ್ರನ್ನ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ ಅನ್ನೋದು ಒಂದು ರಿಕ್ವೆಸ್ಟ್. ಎಸ್ ಸತೀಶ್ ಸರ್, ಈಗ ಪ್ರಮುಖವಾಗಿ ಈ ರೀತಿಯ ಕ್ಯಾನ್ಸರ್ ಅಂತ ಬಂದಾಗ ಕೆಲವೊಂದಿಷ್ಟು ಬಡ ಕುಟುಂಬಗಳಿಗೆ ಒಂಥರ ಆತಂಕ ಎದುರಾಗ್ಬಿಡುತ್ತೆ. ದುಡ್ಡು ಏನು ಮಾಡಬೇಕು, ಈ ಟ್ರೀಟ್ಮೆಂಟ್ಗೆ ಎಲ್ಲಿಂದ ದುಡ್ಡು ತರೋದು ಅಂತೇಳಿ. ಬಟ್ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಹೆಲ್ಪ್ ಬೇಕಾಗತ್ತೆ ಅಂತೇಳಿ? ಅದೇ ಸರ್, ಇದು ಬಹಳ ಮುಖ್ಯವಾಗಿರುವಂತದ್ದು. ಈಗಾಗಲೇ ಮೇಡಮ್ ಅವರು ಹೇಳಿದ್ದಾರೆ, ಮತ್ತೆ ಗುರುರಾಜ್ ಸರ್ ಅವರು ಕೂಡ ಹೇಳಿದ್ದಾರೆ. ಫಸ್ಟಿಗೆ ಅವ್ರಿಗೆ ಬೇಕಾಗಿರುವಂತದ್ದು ಮಾನಸಿಕ ಧೈರ್ಯ. ಸೊ ಅದನ್ನ ಪ್ರತಿಯೊಬ್ಬರು ಕೂಡ ನೀಡುವಂತ ಇಲ್ಲಿ ಕೆಲಸ ನಾವು ಮಾಡ್ಬೇಕಾಗುತ್ತೆ. ನನಗೆ ಈ ಸಂದರ್ಭದಲ್ಲಿ ಒಂದು ಸಿನಿಮಾ ನೆನಪು ಬರ್ತಾ ಇದೆ ಸರ್. ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ತವ್ರ ಮನೆ ಆಂಧ್ರ ಪ್ರದೇಶ ಆದೋನಿ. ಅಲ್ಲಿ ಹೋದಾಗ ಒಂದು ಸಿನಿಮಾ ನೋಡಿದ್ದೆ ನಾನು, ಸುಂದರ ಕಾಂಡ ಅಂತೇಳಿ. ವೆಂಕಟೇಶ್ ಮತ್ತೆ ಮೀನಾ ಆಕ್ಟಿಂಗ್ ಮಾಡಿರುವಂತದ್ದು. ಅದು ಕನ್ನಡದಲ್ಲಿ ಕೂಡ ಡಬ್ ಆಗಿದೆ. ಸೊ ಆ ಹುಡುಗಿಗಲ್ಲಿ ಕ್ಯಾನ್ಸರ್ ಇರುತ್ತೆ, ಆದ್ರೆ ಯಾರಿಗೂ ಕೂಡ ಹೇಳಿರೋದಿಲ್ಲ, ಬಹಳ ಖುಷಿಯಾಗಿರ್ತಾರೆ. ಯಾವಾಗ ಕ್ಯಾನ್ಸರ್ ಅಂತ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅವಾಗ ಮಾನಸಿಕವಾಗಿ ಕುಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಅವಳಿಗೆ ಒಂದು ರೀತಿ ಕರುಣಾ ದೃಷ್ಟಿಯಿಂದ ನೋಡ್ತಾರಲ್ಲ, ಅದೇ ಅವಳಿಗೆ ಮುಳ್ಳಾಗುತ್ತೆ. ಯಾಕಂದ್ರೆ ನನ್ನನ್ನು ಕೂಡ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡ್ರಿ ಅಲ್ಲ ಅನ್ನುವಂತ ಭಾವನೆ ಅವಳಲ್ಲಿ ಇರುತ್ತೆ. ಕೊನೆಗೆ ಆ ಕ್ಯಾನ್ಸರ್ ಇಂದಾನೇ ಸಾಯ್ತಾಳೆ. ಇಲ್ಲಿ ನಮಗ್ ಏನು ಗೊತ್ತಾಗುತ್ತೆ ಅಂತಂದ್ರೆ, ಪ್ರತಿಯೊಬ್ಬ ರೋಗಿಗೆ, ಸ್ಪೆಷಲಿ ಕ್ಯಾನ್ಸರ್ ರೋಗಿಗಳಿಗೆ ನಾವು ಮಾನಸಿಕ ಧೈರ್ಯ ನೀವು ತುಂಬುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಈಗಾಗಲೇ ಗುರುರಾಜ್ ಸರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಪಾತ್ರ ಕೂಡ ಇಲ್ಲಿ ಮುಖ್ಯ ಇರುತ್ತೆ. ಅಂತ ಯಾವುದೇ ರೋಗಿಗಳು ನಮ್ಮ ಮಧ್ಯದಲ್ಲಿ ಇದ್ದಾಗ ಅವರಿಗೆ ಧೈರ್ಯ ತುಂಬುವಂತಹ ಒಂದು ಕೆಲಸ ಮಾಡಬೇಕಾಗಿದೆ. ಸೊ ಇದರ ಜೊತೆಗೆ ನಾವು ಇತ್ತೀಚೆಗೆ ವ್ಯವಸ್ಥೆಯಲ್ಲಿ ನೋಡ್ತಾ ಇದೀವಿ, ಎಷ್ಟೋ ಆತ್ಮಹತ್ಯೆಗಳು ಹೆಚ್ಚಿಗೆ ಆಗ್ತಾ ಇದಾವೆ. ಕೆಲವೊಂದ್ಸಲ ಕ್ಯಾನ್ಸರ್ ಆಗಿದೆ ಅಂತ ಕೂಡ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಗಂಡ ಹೆಂಡತಿ ಮಧ್ಯೆ ಜಗಳ ಇದೆ ಅಂತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಶಿಪ್ ನಲ್ಲಿ ಏನೋ ಇದಾಗಿದೆ ಅಂತ ಹೇಳಿ, ಪ್ರೇಮ ವೈಫಲ್ಯ ಅಂತೇಳಿ, ಅನೈತಿಕ ಸಂಬಂಧ ಅಂತೇಳಿನೋ
ಸಾಕಷ್ಟು ಕಾರಣಗಳಿಂದಾಗಿ ಕೆಲವು ಸಲ ಚಿಕ್ಕ ಚಿಕ್ಕ ಕಾರಣಗಳಿಗೆ ಕೂಡ ಆತ್ಮಹತ್ಯೆ ಮಾಡ್ಕೊಂತ ಒಂದು ವಾತಾವರಣ ನಮ್ಮ ಸಮಾಜದಲ್ಲಿ ನೋಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಎಲ್ಲಾ ಕಡೆ ಕೂಡ ಇಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ಮಾನಸಿಕ ಧೈರ್ಯ ಮತ್ತೆ ತಿಳುವಳಿಕೆ ನೀಡುವಂತ ಕೆಲಸ ಒಂದು ಕಡೆ ಆಗ್ಬೇಕು. ಇನ್ನೊಂದ್ ಕಡೆ ತಾವೇನು ಪ್ರಶ್ನೆ ಎತ್ತಿದಾರ ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಇವಾಗ ಸಾಮಾನ್ಯ ಜನರ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂದ ತಕ್ಷಣನೇ ನಿರ್ಧಾರ ಸಾವು ಅನ್ನುವಂತ ಮಟ್ಟಿಗೆ ಬಂದಿದೆ. ಯಾಕಂತ ಹೇಳಿದ್ರೆ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಪಡೆಯುವಂಥದ್ದು ಬಹಳ ಕಷ್ಟ. ಇಲ್ಲಿ ಸಾವಿರಾರು ರೂಪಾಯಿಯಲ್ಲಿ ಚಿಕಿತ್ಸೆಗೆ ಖರ್ಚಾಗೋದಿಲ್ಲ, ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಸೊ ಇವ್ರು ಬಡ ಜನ ಲಕ್ಷ ರೂಪಾಯಿ ತಮ್ಮ ಜೀವಮಾನದಲ್ಲಿನೇ ನೋಡಿರಲ್ಲ, ಅಂಥದ್ರಲ್ಲಿ ಚಿಕಿತ್ಸೆ ಕೊಡಬೇಕಾದ್ರೆ ಬಹಳ ಕಷ್ಟ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಹಿತ್ವಾ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಂತ ಬಡ ಕುಟುಂಬಗಳಿಗೆ ಮತ್ತೆ BPL ಕಾರ್ಡ್ ಇರುವಂತವರಿಗೆ ಉಚಿತವಾದಂತ ಚಿಕಿತ್ಸೆ ಕೊಡುವಂತ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ಕಲಬುರಗಿಯಲ್ಲಿ ಕೂಡ ಹಿತ್ವಾ ಆಸ್ಪತ್ರೆ ಪ್ರಾರಂಭ ಆಗಿದೆ. ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಗೆ ಒಂದರಂತೆ ಅಥವಾ ತಾಲೂಕು ಒಂದರಂತೆ ಆದ್ರೂ ಕೂಡ ಬಹಳ ಉತ್ತಮ ಇಂಥ ಚಿಕಿತ್ಸೆ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡುವಂತ ಎಲ್ಲಾ ರೀತಿಯಾದಂತ ಸುಸಜ್ಜಿತವಾದಂತ ಆಸ್ಪತ್ರೆಗಳನ್ನು ನಮ್ಮ ಸರ್ಕಾರ ನಿರ್ಮಿಸಬೇಕಾಗುತ್ತೆ. ಅದರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಸ್ಟಾರ್ಟಿಂಗ್ ಸ್ಟೇಜ್ ಇಂದಾನೆ ಪತ್ತೆ ಹಚ್ಚುವಂತಹ ಒಂದು ಚಿಕಿತ್ಸೆ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿದ್ರೆ ಬಹಳ ಉತ್ತಮ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದ್ಸಲ ಬಡವರು ಎಂತ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೂ ಕೂಡ ಸಾರಿಗೆ ವೆಚ್ಚ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಇರೋರು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಒಂದು ಕಡೆಗೆ ಶತಕೋಟಿ ಲಕ್ಷ ಕೋಟಿ ಇರುವಂತ ಶ್ರೀಮಂತರು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಇನ್ನೊಂದು ಕಡೆಗೆ ದಿನದ 3 ಹೊತ್ತಿನ ಊಟ ಸಿಗದೆ ಇರುವಂತ ಬಡತನ ಕೂಡ ನಮ್ಮ ದೇಶದಲ್ಲಿದೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಇಂಥ ಒಂದು ರೋಗಗಳಿಗೆ ಉಚಿತವಾದಂತಹ ಖಚಿತವಾದಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಬೇಕಾಗತ್ತೆ. ನನ್ನ ಒಂದು ಅಭಿಪ್ರಾಯದಲ್ಲಿ ಸಲಹೆ ಅಂತ ಹೇಳಿದ್ರೆ ತಾಲೂಕು ಮಟ್ಟದಲ್ಲಿ ಕೂಡ ಕ್ಯಾನ್ಸರ್ಗಳಿಗೆ ಪತ್ತೆ ಹಚ್ಚುವ ಮತ್ತೆ ಚಿಕಿತ್ಸೆ ನೀಡುವಂತ ಕ್ರಮ ಕೈಗೊಂಡ್ರೆ ಬಹಳ ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಗುರುರಾಜ್ ಸರ್, ಈಗ ಪ್ರಮುಖವಾಗಿ ಈ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದು ಹೇಗೆ ಅಂತೇಳಿ? ಜಾಗೃತಿ ಸರ್ಕಾರ ಆಲ್ರೆಡಿ ಮಾಡ್ತಾ ಇದೆ, ಇದರಲ್ಲಿ ಏನು ಡೌಟೇ ಇಲ್ಲ. ಒಂದು ಜೊತೆಗೆ ಡಾಕ್ಟರ್ಸು ಬೇಕಾದಷ್ಟು ಈ ಥರದ ಓಪನ್ ಸೆಷನ್ಸು ನಡೀತಾ ಇದೆ. ಪ್ಲಸ್ ನೀವೇ ಇವಾಗ ಮಾಡ್ತಾ ಇದ್ದೀರಿ. ಭಾಳ ಮುಖ್ಯವಾಗಿ ಏನು ಈ ಅಕ್ಸೆಪ್ಟಬಿಲಿಟಿ ಅಂತಕ್ಕಂಥದ್ದು ಇಲ್ಲಿ ಬಂದಿದೆ. ಬಂದಾದ ಮೇಲೆ ಅಕ್ಸೆಪ್ಟಬಿಲಿಟಿ ಅನ್ನೋದೇ ಒಂದು ಚಾಲೆಂಜ್ ಇವಾಗ. ಸೊ ಆ ಚಾಲೆಂಜ್ನ ಫೇಸ್ ಮಾಡೋದಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಉದಾಹರಣೆ. ಇಲ್ಲಿವರೆಗೆ ನಾವು ಮಕ್ಕಳಿಗೆ ಕ್ಯಾನ್ಸರು ಅಂತ ಹೇಳಿದ್ವಿ. ಸಪೋಸ್ ತಾಯಿಗೆ ಕ್ಯಾನ್ಸರ್ ಆಗಿದ್ದರೆ ಅನ್ನುವಂಥದ್ದು ಒಂದು ಕೇಸು, ಅವೇರ್ನೆಸ್ಸು, ಡಾಕ್ಟ್ರು ಹೇಗೆ ಸಹಾಯ ಮಾಡಿದ್ರು ಅಂತ ಒಂದು ಲೈವ್ ಕೇಸ್ ಸ್ಟಡಿ ಒಂದು ಹೇಳಿಬಿಡ್ತೀನಿ ಸರ್. ಒಂದು ಡಾಕ್ಟ್ರು ಮತ್ತು ತಿರ್ಗಾ ಒಬ್ಬ ಆನ್ಕಾಲಜಿಸ್ಟ್ ಕಾಲ್ ಮಾಡಿದ್ರು. ಗುರುರಾಜ್, ಒಬ್ಬ ತಾಯಿ ಮಗು 3 ತಿಂಗಳಿದೆ, ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಆ್ಯಂಡ್ ಅವರಿಗೆ ಮಾನಸಿಕ ಸ್ಥಿತಿ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ಏನು ಮಾಡಬೇಕು ಅನ್ನೋದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಕೌನ್ಸ್ಲಿಂಗ್ ಏನಾದರೂ ಮಾಡ್ಬೋದಾ ಅವ್ರಿಗೆ ಅಂತ ಬಂತು. ನೋಡಿ, ಎಷ್ಟೋ ವರ್ಷ ಆದಮೇಲೆ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಮಗು ಜನನ ಆದಮೇಲೆ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರು ಅಂತಿದ್ದಂಗೆ ಎಂತಹ ತಾಯಿಗೂ ಮನ ನೊಂದುಬಿಡುತ್ತೆ. ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಮಗುನ ಎತ್ತಬೇಡಿ ಅಂತ ಹೇಳಿದ್ರು. ಭಾರ ಎತ್ತಬೇಡಿ ಅಂದರೆ ಮಗುನ ಎತ್ತಬೇಡಿ ಅಂತ ಹೇಳಿದ್ರು. ಅಯ್ಯೋ ನಂದೇನಪ್ಪ ಜೀವನ, ಆ ಮಗುನ ನಾನು ಹುಟ್ಟಿದ ತಕ್ಷಣವೇ ಹೀಗೆ ಆಯ್ತಲ್ಲ ಅಂತ ಒಂದು. ಪ್ಲಸ್ ಅಲ್ಲಿಯ ಮನೇಲಿರ್ತಕ್ಕಂಥವ್ರು ಅಯ್ಯೋ ಎಂಥ ಮಗು ಹುಟ್ಟುಬಿಡ್ತು, ನಿನಗೆ ಹುಟ್ಟಿದ ತಕ್ಷಣವೇ ಹೀಗಾಯ್ತಲ್ಲ ಅನ್ನುವಂಥ ಜನ. ಇದು ಎಲ್ಲರ ಮಾನಸಿಕ ಸ್ಥಿತಿ. ಆ ಹೆಣ್ಮಗಳು ಪಾಪ ತುಂಬ ಮನನೊಂದು ಬಿಟ್ಟಿದ್ಲು ಸರ್. ಇನ್ಫ್ಯಾಕ್ಟ್ ನನ್ನ ಹತ್ರ ಬಂದು ಕೇಳಿದ್ಲು, ಏನು ಸರ್ ನಾನು ಮಾಡಲಿ, ಯಾಕಂದ್ರೆ ಈ ಮಗು ಹುಟ್ಟೋ ಅನ್ನೋ ಸ್ಥಿತಿ ಬಂದೋಗಿದೆ ನನಗೆ ಹಾಲು ಕುಡಿಸ್ಲಿಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ನೋವು, ಕೆಮೊಥೆರಪಿ ಅಂತಾರೆ, ರೇಡಿಯೋಥೆರಪಿ ಅಂತಾರೆ, ಇದು ಅದು ಏನು ಮಾಡಲಿ. ಇನ್ಫ್ಯಾಕ್ಟ್ ಸರ್, ಕೌನ್ಸ್ಲರ್ಸ್ ಅಂತ ನಾವು ಅಂತೀವಿ, ನಾವು ಮನುಷ್ಯರೇ ಸರ್. ನನಗೂ ಒಂದು 2-3 ದಿವಸ ನಿದ್ದೆ ಬರಲಿಲ್ಲ. ಆಕೆ
ಅಳ್ತಕ್ಕಂಥ ವಿಧಾನ, ಆರ್ತನಾದ. ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ಟು ದಿ ಡಾಕ್ಟರ್ಸ್ ಹೂ ಆಲ್ಸೋ ಮೋಟಿವೇಟೆಡ್ ಮೀ ಟು ಟೇಕ್ ಅಪ್ ದಿಸ್ ಕೇಸ್. ಇಲ್ಲ ಅಂದರೆ ಅವ್ರ ಸಹಾಯ ನನಗಿದ್ದಿಲ್ಲ ಅಂದರೆ ನಾನು ಖಂಡಿತ ತೊಗೊಳ್ಲಿಕ್ಕೆ ಆಗ್ತಿದ್ದಿಲ್ಲ ಸರ್. ಆ ಹೆಣ್ಮಗಳಿಗೆ ಕೇಳಿದೆ, ನಿನಗೆ ತುಂಬ ಇಷ್ಟವಾಗಿರೋ ಸ್ವಲ್ಪ ಸ್ಪಿರಿಚುವಲ್ ಕಂಟೆಂಟ್ಮೆಂಟಿಗೆ ಲಿಂಕ್ ಮಾಡ್ತಾ ಹೋದೆ. ಏನಪ್ಪ ಏನು ಯಾವ ದೇವ್ರು ಇಷ್ಟ? ಸರ್ ಇವಾಗ ದೇವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಅಂದ್ಲು. ಯಾಕಂದರೆ ಇಷ್ಟು ದಿವಸ ಮಗು ಆಗಿಲ್ಲ ಅಂತ ದೇವರಾಯಿತು, ಹುಟ್ಟಿದ ಮೇಲೆ ಈ ಹಣೆ ಬರಾದ್ಮೇಲೆ ಯಾವ ದೇವ್ರನ್ನ ನಾನು, ಹಾಗಾದ್ರೆ ನಿನಗೆ ಇಷ್ಟವಾಗಿರೋದೇನು ಅಂದರೆ, ಸರ್ ನನಗೆ ಮಗುವೇ ತುಂಬ ಇಷ್ಟ, ಮಗುವಲ್ಲೇ ಎಲ್ಲ ನೋಡ್ತೀನಿ ನಾನು. ಹಾಗಂದರೆ ಆ ಮಗುವೇ ನಿನಗೆ ದೇವರು. ನಿನಗೆ ಏನೇ ನೋವಾಗಲಿ ಆ ಮಗು ಮುಂದೆ ಶೇರ್ ಮಾಡು, ಆ ಮಗು ಮುಂದೆ ಹೇಳ್ಕೊ. ಅದಕ್ಕೆ ಅರ್ಥ ಆಗುತ್ತೋ ಬಿಡುತ್ತೋ ನಿನಗೆ ಯಾರೋ ಒಬ್ರು ಹೇಳಲಿಕ್ಕೆ ಅಂತ ಒಬ್ಬರು ಬೇಕು ಆ ಮಗು. ಸರ್ ಆಕೆ ಬಂದು ಒಂದು ಮಾತು ಹೇಳಿದ್ಲು, ಸರ್ ನನಗೆ ಈ ಕೆಮೊಥೆರಪಿ ಮಾಡಿದ ಮೇಲೆ ತಲೆ ಮೇಲಿರೋ ಕೂದಲೆಲ್ಲ ಹೋಗ್ಬಿಡ್ತು, ಮಗು ಏನು ಅಂದ್ಕೊಳ್ಳುತ್ತೋ ಹೇಗೆ ಅಂದ್ಕೊಳ್ಳುತ್ತೋ. ನಾನು ಅಂದೆ, ಏನು ಯೋಚನೆ ಮಾಡಬೇಡ ಕಣ, ಐ ಸ್ಟಾರ್ಟೆಡ್ ಸ್ಪೀಕಿಂಗ್ ಇನ್ ದಟ್ ಟೋನ್. ಏನು ಅಂದ್ಕೋಬೇಡ ಕಣೋ, ವಿ ಆರ್ ದೇರ್ ವಿತ್ ಯು. ಆ ಮಗುನ ಹಿಡ್ಕೊ, ಎತ್ತಬೇಡ ಅಂದ್ರಲ್ಲ, ಒಂದು ಚೇರ್ ಮೇಲೆ ಕುಡಿಸ್ಕೊಂಡು ಕೈ ಹೇಗೆ ಹಿಡ್ಕೊ. ಶೇರ್ ದಟ್ ಎಮೋಷ್ನಲ್ ಟಚ್ ಆ್ಯಂಡ್ ಶೇರ್. ನೋಡೋ ಆ ತಾಯಿ ನನ್ನ ಮುಂದೆ ಹೇಳಿದ್ಲು, ನಾನು ಇಷ್ಟೇ ಹೇಳಿದ್ದು. ಆ ತಾಯಿ ಮರುದಿವಸ ಬಂದು ಹೇಳಿದ್ಲು. ಇನ್ಫ್ಯಾಕ್ಟ್ ನನಗೂ ಕಣ್ಣಲ್ಲಿ ತುಂಬ ಬರ್ತಿತ್ತು ಆ ಟೈಮ್ನಲ್ಲಿ. ನಾನು ನಿನಗೆ ಕೂದಲನ್ನ ದೇವ್ರಿಗೆ ಬಿಟ್ಟಿದ್ದೀನಿ, ದೇವ್ರಿಗೆ ಕೊಟ್ಟಿದ್ದೀನಿ ನಾನು ಈ ಕೂದಲನ್ನ ನಿನಗೋಸ್ಕರ, ಇನ್ನೇನು ಬೇಡ ನಾನು ಅಂತ ಎಲ್ಲ ಹೇಳ್ಕೊಂಡು ಸರ್ ಇವಾಗ ನಾನು ದೇವ್ರಂತಿರೋ ಡಾಕ್ಟರ್ಸ್, ಯಾಕಂದರೆ ವೈದ್ಯೋ ನಾರಾಯಣ ಹರಿ ದೇವರೇ ಅವ್ರ ರೂಪದಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲರ ಸಹಾಯದಿಂದ ಮೇ ಬಿ ಆ ಹೆಣ್ಣು ಮಗಳ ಮಾನಸಿಕ ಸ್ಥಿತಿ ಅವಳು ಗಟ್ಟಿ ಮಾಡಿಕೊಂಡ್ಲು. ಇವಾಗ ತಾಯಿನೂ ಚೆನ್ನಾಗಿದ್ದಾಳೆ, ಮಗುನೂ ಚೆನ್ನಾಗಿದ್ದಾಳೆ. ಇವತ್ತಿಗೂ ನನ್ನ ಜೀವನದಲ್ಲಿ ಸಾರ್ಥಕತೆ ಅಂದಾಗ ಈ ಥರದ ಏನಾದರೂ ಒಂದು ಕಿಂಚಿತ್ ಸಹಾಯ ಮಾಡಿದಾಗ ಇವತ್ತು ಆ ನೆನೆಸ್ಕೊಂಡಾಗ ಸಂತೋಷ ಬರುತ್ತೆ ಸರ್. ಎಸ್ ಥ್ಯಾಂಕ್ ಯು ಸರ್. ಎಸ್ ಮೇಡಮ್ ಅವ್ರ, ಈಗ ಇದಕ್ಕೆ ಪ್ರಮುಖವಾಗಿ ಪರಿಹಾರ ಏನು ಅಂಥೇಳಿ, ಅಂದರೆ ಇಂಥ ಚಿಕಿತ್ಸೆಗೆ ಪರಿಹಾರ ಏನು? ಸೊ ನಾರ್ಮಲಿ ಕಿಮೊಥೆರಪಿ ಅಂತ ಹೇಳ್ತೀವಿ. ಕಿಮೊಥೆರಪಿ ಅಂದರೆ ಕ್ಯಾನ್ಸರ್ ಗಡ್ಡೆನ ಕರಗಿಸೋ ಅಂಥ ಒಂದು ಔಷಧಗಳು. ಅದು ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆ ಪ್ಲಸ್ ರೇಡಿಯೋಥೆರಪಿ ಅಂದರೆ ಹೈ ವೋಲ್ಟೇಜ್ ಎಕ್ಸ್ರೇ ಬೀಮ್ ಥರ, ಅದು ಕೂಡ ಡೈರೆಕ್ಟೆಡ್ ಅಟ್ ದ ಕ್ಯಾನ್ಸರ್ ಗಡ್ಡೆಗೆ. ಸೊ ಅಂಥದ್ದು ಯೂಶ್ವಲಿ ಈ 3 ವಿಧವಾದ ಟ್ರೀಟ್ಮೆಂಟ್ಗಳು ಬೇರೆ ಬೇರೆ ಕಾಂಬಿನೇಷನಲ್ಲಿ ಯೂಸ್ ಮಾಡ್ತೀವಿ. ಎಲ್ಲ ಕ್ಯಾನ್ಸರ್ಸ್ಗೆ ಎಲ್ಲ 3 ಕೊಡಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಅನ್ನೋದು ಬರೀ ಕಿಮೊಥೆರಪಿಯಿಂದಾನೇ ಗುಣ ಆಗುತ್ತೆ. ಬೇರೆ ಥರ ಟ್ಯೂಮರ್ಸ್ ಕೆಲವು ಬರೀ ಕಿಮೊಥೆರಪಿ ಪ್ಲಸ್ ಶಸ್ತ್ರಚಿಕಿತ್ಸೆ ಮಾಡಿದ್ರೇ ಕ್ಯೂರ್ ಆಗುತ್ತೆ. ಸೊ ಇದು ಬೇರೆ ಕಾಂಬಿನೇಷನಲ್ಲಿ ಕೊಡ್ತೀವಿ. ಅಕಸ್ಮಾತ್ ಈ ಬ್ಲಡ್ ಕ್ಯಾನ್ಸರ್ ಅನ್ನೋದು ವಾಪಸ್ ಬಂದರೆ, ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೂಡ ವಾಪಸ್ ಬಂದರೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದನ್ನು ಕೆಲವೊಮ್ಮೆ ಕನ್ಸಿಡರ್ ಮಾಡಬೇಕಾಗಿ ಬರುತ್ತೆ. ಎಸ್ ಮೇಡಮ್, ಕೊನೆಯದಾಗಿ ಪೋಷಕರಿಗೆ ಏನು ಹೇಳ್ತೀರಿ? ಅಂದರೆ ಈ ಟೈಮಲ್ಲಿ ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಅವರ ಜವಾಬ್ದಾರಿ ಏನು ಅಂತ? ಒಂದಂದ್ರೆ ಈ ಥರ ಟ್ರೀಟ್ಮೆಂಟ್ ಸಿಗ್ತಾ ಇರುವಾಗ ಮಕ್ಕಳ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ. ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟಿಂದಾನು ಸಹಜವಾಗಿ ಅವ್ರಿಗಿರೋ ಕ್ಯಾನ್ಸರಿಂದಾನು ಇಮ್ಯುನಿಟಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ಫೆಕ್ಷನ್ ಅನ್ನೋದು ಒಂದ್ಸತಿ ಆದರೆ ಆ ಮಗು ತುಂಬ ತೀವ್ರವಾಗಿ ಸಿಕ್ಕಾಗ್ಬೋದು. ಅದಕ್ಕೆ ತುಂಬ ಕಾಳಜಿ ವಹಿಸಬೇಕು. ಕೈಗಳನ್ನ ತೊಳ್ಕೋಬೇಕು ಯಾವಾಗಲೂ. ಯಾರಿಗಾದ್ರೂ ಕೆಮ್ಮು, ನೆಗಡಿ, ಜ್ವರ, ಬೇದಿ, ವಾಂತಿ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಅದು ಮಗು ಹತ್ತಿರದಲ್ಲಿ ಬರಬಾರ್ದು. ಮಾಸ್ಕ್ ಹಾಕೊಂಡು ಹೋಗಬೇಕು ಹೊರಗಡೆ ಹೋದಾಗ, ಎಸ್ಪೆಷಲಿ ಆಸ್ಪತ್ರೆಗೆ ಹೋದಾಗೂ ಮಗುಗೆ ಮಾಸ್ಕ್ ಹಾಕೋದು ತುಂಬ ಮುಖ್ಯ. ಒಂದೇನಂದ್ರೆ ಇವೆಲ್ಲ ಕಾಳಜಿಗಳು ವಹಿಸಬೇಕು. ಡಯಟಲ್ಲಿ ಫ್ರೆಶ್ಲಿ ಕುಕ್ಡ್ ಬಿಸಿಯಾಗಿರುವಂಥ ಪದಾರ್ಥ ಕೊಡೋದು ಬಹಳ ಮುಖ್ಯ. ಅವಾಗಿಂದ ಬೆಳಗಿನ ಅನ್ನನ ರಾತ್ರಿ ಕೊಡದೇ ಇರೋದು, ಅಂಥದ್ದು ಫ್ರೆಶ್ ಆಗಿ ಮಗುಗೆ ಮಾಡಿ ಕೊಡೋದು, ಹೈ ಪ್ರೋಟೀನ್ ಇರೋದು ಅಂಥ ಊಟ ಕೊಡೋದು ಬಹಳ ಮುಖ್ಯ. ಒಂದೇನಂದ್ರೆ ನಾವು ಮರ್ತೋಗ್ತೀವಿ, ಮಕ್ಕಳು ಎಷ್ಟೊಂದು ಸರಿ ಏನೇ ಆದರೂ ಮಕ್ಕಳು ಅವ್ರಿಗೆ ಆಟ ಆಡೋಕ್ಕೆ ಇಷ್ಟ ಇರುತ್ತೆ, ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಇಷ್ಟ ಇರುತ್ತೆ. ಈ ಟ್ರೀಟ್ಮೆಂಟ್ ನಡೀತಾ ಇರೋವಾಗ ಅವ್ರನ್ನ ಒಂದು ಜೈಲಲ್ಲಿ ಇಟ್ಟಂಗೆ ಇಡಬೇಡಿ. ನಿಮ್ಮ ಡಾಕ್ಟರ್ ನ ಸಲಹೆ ಕೇಳಿಕೊಂಡು ಆದಷ್ಟು ಅವ್ರನ್ನ ಸ್ವಲ್ಪತ್ತಾದ್ರೂ ಹೊರಗಡೆ ಆಟ ಆಡಲಿ, ಓಡಾಡಲಿ. ಅದರಿಂದ ಏನಾಗುತ್ತೆ, ಅವ್ರಿಗೂ ಮಾನಸಿಕವಾಗಿನೂ ಒಂದು ಬೆಂಬಲ ಸಿಗುತ್ತೆ. ಪ್ಲಸ್ ಫಿಸಿಕಲ್ ಆಕ್ಟಿವಿಟಿ, ಯಾವ್ದು ಸಣ್ಣ ಪುಟ್ಟ ಫಿಸಿಕಲ್ ಆಕ್ಟಿವಿಟಿ, ಕೆಳಗಡೆ ಹೋಗಿ ಒಂದು ರೌಂಡ್
ಒಂದು ವಾಕಿಂಗ್ ಮಾಡ್ಕೊಂಡು ಬಂದ್ರು ಅವ್ರ ಮೂಡ್ ಚೇಂಜ್ ಆಗ್ಬೋದು. ಸೊ ಎಷ್ಟೊಂದು ಜನ ಪೇರೆಂಟ್ಸ್ ಅವ್ರನ್ನ ಜೈಲಲ್ಲಿ ಇಟ್ಟಂಗೆ ಒಂದು ರೂಮಲ್ಲಿ ಇಟ್ಬಿಡ್ತಾರೆ, ಆಫ್ಕೋರ್ಸ್ ಅವ್ರಿಗೆ ಭಯ ಆಗಿರೋದ್ರಿಂದ. ಆದರೆ ಆ ಥರ ಮಾಡಬೇಡಿ, ಯಾಕಂದರೆ ಮಗು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ರೆ ಈ ಟ್ರೀಟ್ಮೆಂಟ್ನ ಅಷ್ಟೇ ಚೆನ್ನಾಗಿ ಎದುರಿಸ್ಬೋದು. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ರೀತಿಯ ಕ್ಯಾನ್ಸರ್ ವೈರಸ್ಗಳು ಅಥವಾ ರೋಗ ಏನಿದೆಯಲ್ಲ ಇದು ಪದೇ ಪದೇ ಬರ್ತಾನೆ ಇರುತ್ತೆ. ಯಾಕಂದರೆ ಹಿಂದೆ ನಾವು ಕೇಳಿರಲಿಲ್ಲ, ಬಟ್ ಈಗಿನ ಜೀವನ ಶೈಲಿಯಿಂದಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಮಕ್ಕಳಲ್ಲಿ ಈ ರೀತಿಯ ಕ್ಯಾನ್ಸರ್ ಬಂದಾಗ ಪೋಷಕರು ಆತಂಕ ಪಡೋದು ಏನು ಅವಶ್ಯಕತೆ ಏನು ಇರೋದಿಲ್ಲ. ಇದು ಅಷ್ಟೊಂದೇನು ಪರಿಣಾಮಕಾರಿ ಏನು ರೋಗ ಅಲ್ಲ, ಬಟ್ ಅದಕ್ಕೂ ಕೂಡ ಚಿಕಿತ್ಸೆ ಅನ್ನೋದು ಇರುತ್ತೆ. ಸೊ ಹಂಗಾಗಿ ಈ ಮೂಮೆಂಟಲ್ಲಿ ಅಂದರೆ ಈ ರೋಗ ಕಂಡು ಬಂದಾಗ ಮಕ್ಕಳ ಜೊತೆ ನೀವು ಹೇಗಿರ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜಿ.